ಕಾರ್ಯಕ್ರಮದ ಅತಿಥಿಗಳು ವೇದಿಕೆಯ ಹತ್ರ ಆಗಮಿಸ್ತಾ ಇದ್ದಾರೆ. Jnanadeepa Senior Secondary School, the Bharat Scouts and Guides, Malnad Open Groups, ಇವರೆಲ್ಲರ ಸಂಯುಕ್ತ ಆಶ್ರಯದಲ್ಲಿ ಜ್ಞಾನದೀಪ ಸೀನಿಯರ್ ಸೆಕೆಂಡರಿ ಶಾಲೆಯ ಶ್ರೀ ಸಚ್ಚಿದಾನಂದ ಸಭಾಭವನದಲ್ಲಿ ಆಯೋಜನೆಗೊಂಡಿರುವಂಥ ಈ ದಿನದ ಕಾರ್ಯಕ್ರಮ ಕೌಶಿಕ್ ಕೌತುಕ ಅಂಥೇಳಿ. ಈ ಕಾರ್ಯಕ್ರಮಕ್ಕೆ ಕೌತುಕ ಎನ್ನುವ ಹೆಸರನ್ನು ಸೇರಿಸಿರುವಂಥ ಮುಖ್ಯವಾದ ಉದ್ದೇಶ ನಮ್ಮೆಲ್ಲರ ಎದುರುಗಡೆಗೆ ಒಂದು ಕುತೂಹಲ, ಆಶ್ಚರ್ಯ ಕಾದಿರುವಂಥದ್ದು. ಒಂದು ದೇಶ ಯಾವ ರೀತಿ ಶಕ್ತಿಶಾಲಿ ಆಗ್ಬೋದು ಅಂತ ಯೋಚನೆ ಮಾಡಿದಾಗ ಹಲವಾರು ದೃಷ್ಟಿಕೋನಗಳಿಂದ ಯೋಚನೆ ಮಾಡಬೇಕು. ಒಂದು ಆರ್ಥಿಕವಾಗಿ ಪ್ರಬಲವಾಗುವಂಥದ್ದು, ಸಾಮಾಜಿಕವಾಗಿ ಪ್ರಬಲವಾಗುವಂಥದ್ದು, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಅದೆಲ್ಲದರ ಜೊತೆಗೆ ನಮ್ಮ ಆರ್ಮಿ ಅಥವಾ ಮಿಲಿಟ್ರಿನೂ ಸಹ ಶಕ್ತಿಶಾಲಿ ಆಗುವುದರ ಜೊತೆಗೆ ನಾವು ಇಡೀ ಜಗತ್ತಿನ ಎದುರು ತಲೆ ಎತ್ತಿ ನಿಲ್ಲಲಿಕ್ಕೆ ಸಾಧ್ಯ ಆಗುತ್ತೆ. ಈ ದಿನದ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಲ್ಲಿ ಒಬ್ಬರಾದಂತಹ ಶ್ರೀಯುತ ಕೌಶಿಕ್ ಅವರು ಇಡೀ ದೇಶವನ್ನು ಶಕ್ತಿಶಾಲಿಯನ್ನಾಗಿ ಮಾಡಿದಂತಹ ಕೆಲವು ವ್ಯಕ್ತಿಗಳಲ್ಲಿ ಅವರು ಒಬ್ಬರು ಅನ್ನೋದು ನಿಮಗೆ ಗೊತ್ತಿರಲಿ. ಹಾಗಾಗಿ ಈ ದಿನದ ಕಾರ್ಯಕ್ರಮವನ್ನು ನಾವು ಕೌತುಕ ಅಂತ ಕರೀತಾ ಇದ್ದೀವಿ. ಈ ವೇದಿಕೆಯ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಆರಂಭಿಸ್ತಾ ಇದ್ದೀವಿ. ಪ್ರಾರ್ಥನೆಯನ್ನು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಸೇರಿ ಈ ಪ್ರಾರ್ಥನೆಯನ್ನು ನಡೆಸ್ಕೊಡ್ತಾ ಇದ್ದಾರೆ. ನಾವೀಗ ಹಾಡ್ತಾ ಇರುವಂಥದ್ದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಪ್ರೇಯರ್ ಆಗಿರೋದ್ರಿಂದ ತಾವೆಲ್ಲರೂ ಎದ್ದು ನಿಂತು ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈಗ ಪ್ರಾರ್ಥನೆ ಜ್ಞಾನದೀಪ ಸೀನಿಯರ್ ಸೆಕೆಂಡರಿ ಶಾಲೆಯ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ವಿದ್ಯಾರ್ಥಿಗಳಿಂದ. हमें परमात्मा देना, दया करना, हमारी आत्मा में शुद्धता देना, हमारे जान में आओ, प्रभु आंखों में बस जाओ, अंधेरे दिल में आकर के परम ज्योति जगा देना, बहा दो प्रेम की गंगा, दिलों में प्रेम का सागर, हमें आपस में मिलजुल कर प्रभु रहना सिखा देना, हमारा धर्म हो सेवा, हमारा धर्म हो सेवा, सदा ईमान हो सेवा, वो सेवक चल बना देना, वतन के वास्ते जीना, वतन के वास्ते मरना, वतन पर जान फिदा करना, प्रभु हमको सिखा देना, दया कर दान भक्ति का, हमें परमात्मा देना, दया करना, हमारी आत्मा में शुद्धता देना. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯರನ್ನು, ಶಿಕ್ಷಕ ವೃಂದದವರನ್ನು, ವಿದ್ಯಾರ್ಥಿ ಮಿತ್ರರನ್ನು, ಎಲ್ಲ ಗಣ್ಯರನ್ನು ಈ ಸಭೆಗೆ ಸ್ವಾಗತಿಸಬೇಕು ಅಂತ ಹೇಳಿ ಜ್ಞಾನದೀಪ ಸೀನಿಯರ್ ಸೆಕೆಂಡರಿ ಶಾಲೆಯ ಪ್ರಾಂಶುಪಾಲರಂಥ ಶ್ರೀಯುತ ಶ್ರೀಕಾಂತ್ ಎಂ ಹೆಗಡೆಯವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ವಿಶೇಷ ಆಹ್ವಾನಿತರೆ, ಜ್ಞಾನದೀಪ ಸೀನಿಯರ್ ಸೆಕೆಂಡ್ರಿ ಸ್ಕೂಲ್ ಮತ್ತು ಶ್ರೀ ಅರಬಿಂದೋ ಫೌಂಡೇಶನ್ ಫಾರ್ ಎಜುಕೇಷನ್ನ ಟ್ರಸ್ಟ್ ವತಿಯಿಂದ ನಡೀತಾ ಇರೋಂಥ ಶ್ರೀ ಅರಬಿಂದೋ PU ಕಾಲೇಜ್ನ ಎಲ್ಲ ಪ್ರಾಧ್ಯಾಪಕ ಮಿತ್ರರೇ, ಮಕ್ಕಳೇ. ಸೊ ವಿ ಹ್ಯಾವ್ ಗ್ಯಾದರ್ಡ್ ಹಿಯರ್ ಫಾರ್ ಎ ಹಿಸ್ಟಾರಿಕಲ್ ಮೊಮೆಂಟ್. ಜ್ಞಾನದೀಪ ವಿದ್ಯಾಸಂಸ್ಥೆ, ಶ್ರೀ ಅರಬಿಂದೋ ಫೌಂಡೇಶನ್ ಫಾರ್ ಎಜುಕೇಷನ್
1999 25 ವರ್ಷಗಳ ಹಿಂದೆ ಇಲ್ಲಿಯ ಲೋಕಲ್ ಟ್ರಸ್ಟೀಸ್, ದಿ ಡಿಫ್ರೆಂಟ್ ಪೀಪಲ್ ಫ್ರಮ್ ಡಿಫ್ರೆಂಟ್ ವಾಕ್ ಆಫ್ ಲೈಫ್ ಆಫ್ ಮಲ್ನಾಡ್ ರೀಸನ್ ಅವರೆಲ್ಲ ಸೇರಿಕೊಂಡು ಒಂದು ಒಳ್ಳೆಯ ಶಿಕ್ಷಣವನ್ನು ಶಾಲಾ ಮಟ್ಟ ಮತ್ತು ಕಾಲೇಜು ಮಟ್ಟ ಒಳ್ಳೆಯ ಶಿಕ್ಷಣವನ್ನು ಮಕ್ಕಳಿಗೆ, ಮಲ್ನಾಡ್ ರೀಸನ್ ಮಕ್ಕಳಿಗೆ ಪ್ರೊವೈಡ್ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಸುಮಾರು 8 ಜನ ಟ್ರಸ್ಟೀಸ್ ಒಟ್ಟಾಗಿ ಸೇರಿಕೊಂಡು ಅರಬಿಂದೋ ಫೌಂಡೇಶನ್ ಫಾರ್ ಎಜುಕೇಷನ್ ಅಂತೇಳಿ 1998ರಲ್ಲಿ ಆರಂಭ ಮಾಡಿದ್ರು. 1999ರಲ್ಲಿ ಜ್ಞಾನದೀಪ ವಿದ್ಯಾಸಂಸ್ಥೆಯ ಅಡಿಯಲ್ಲಿ ಜ್ಞಾನದೀಪ ಸೀನಿಯರ್ ಸೆಕೆಂಡ್ರಿ ಸ್ಕೂಲ್, ಆಗ ಜ್ಞಾನದೀಪ ಸ್ಕೂಲ್ ಅಂಥೇಳಿ ಫಸ್ಟ್ ಎವರ್ CBSE ಸ್ಕೂಲ್ ಇನ್ ಶಿವಮೊಗ್ಗ ಡಿಸ್ಟ್ರಿಕ್ಟ್, ಪ್ರೈವೇಟ್ ಸ್ಕೂಲ್. ಸೊ ಅದನ್ನು ಮೊಟ್ಟ ಮೊದಲನೇದಾಗಿ ಆರಂಭ ಮಾಡಿದ್ರು. ಸೊ 34 ವಿದ್ಯಾರ್ಥಿಗಳಿಂದ ಆರಂಭವಾದಂಥ ಫಸ್ಟ್ CBSE ಸ್ಕೂಲ್ 25 ವರ್ಷಗಳ ಕಾಲವನ್ನು ಕ್ರಮಿಸಿ ಈಗ ದಿ ಫುಲ್ ಫ್ಲೆಜ್ಡ್ CBSE ಸ್ಕೂಲ್ ಫ್ರಾಮ್ ಕಿಂಡರ್ ಗಾರ್ಟನ್ ಟು 12th CBSE ಸೀನಿಯರ್ ಸೆಕೆಂಡ್ರಿ ಶಾಲೆ ಅಂತೇಳಿ ಸ್ಕೂಲ್ ಅಂಥೇಳಿ ವಿ ಆರ್ ಹ್ಯಾವಿಂಗ್ 2500+ ಮೆಂಬರ್ಸ್ ಎಟ್ ದಿ ಎಂಡ್ ಆಫ್ 25 ಇಯರ್ಸ್. ಅದರ ಸಂಗಡ 2001ರಲ್ಲಿ ಶ್ರೀ ಅರಬಿಂದೋ ಫೌಂಡೇಶನ್ ಫಾರ್ ಎಜುಕೇಷನ್ ಬಹುಶಃ CBSE ಶಾಲೆ 10ನೇ ಕ್ಲಾಸ್ ಮುಗಿಸ್ಕೊಂಡು ಬರುವಂಥವರಿಗೆ ಕಾಲೇಜು ಒಂದು ಕಲ್ಪಿಸಿಕೊಡಬೇಕು ಅಂತೇಳಿ ದಿ PUC ಕಾಲೇಜ್ ಅಫಿಲಿಯೇಟೆಡ್ ಟು ಕರ್ನಾಟಕ ಸ್ಟೇಟ್ ಸೈನ್ಸ್ ಸ್ಟ್ರೀಮಲ್ಲಿ 2001ರಲ್ಲಿ ಶ್ರೀ ಅರಬಿಂದೋ PU ಕಾಲೇಜ್ ಅಂಥೇಳಿ ಆರಂಭ ಮಾಡಿದ್ರು. ಸೊ ಅದು ಕೂಡ ಜಿಲ್ಲೆಗಲ್ಲ ರಾಜ್ಯದಲ್ಲಿ ಒಳ್ಳೆಯ ಹೆಸರನ್ನು ಈಗಾಗಲೇ ಗಳಿಸಿದೆ. ಅದು ಆರಂಭವಾಗಿ ಈಗಾಗಲೇ 23 ವರ್ಷ ಆಯಿತು. ಅದರ ಅಂಡರಲ್ಲಿ ಈಗಾಗಲೇ ಸುಮಾರು 800ಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರು ಸ್ಟಡಿ ಮಾಡ್ತಾ ಇದ್ದಾರೆ. ಅದಾದ ಕೆಲವು ವರ್ಷಗಳಲ್ಲಿ ಬಹುಶಃ ಮಲೆನಾಡು ಭಾಗದಿಂದ ಬೇರೆ ಬೇರೆ ಕಡೆ ಬರುವಂಥವ್ರಿಗೆ, ಕರ್ನಾಟಕದ ಬೇರೆ ಬೇರೆ ಕಡೆ ಬರುವಂಥ ಹೆಣ್ಣುಮಕ್ಕಳಿಗೆ ಒಂದು ವಸತಿ ಸೌಕರ್ಯ ಮಾಡಬೇಕು ಅಂಥೇಳಿ ಶ್ರೀಮಾತಾ ಗರ್ಲ್ಸ್ ಹಾಸ್ಟೆಲ್ ಅಂಥೇಳಿ ಆರಂಭ ಮಾಡಿದ್ರು. ಭಾಳ ವರ್ಷ ಅದು ಸಿಟಿಯಲ್ಲಿತ್ತು. ಈಗ ಕೆಲವು ವರ್ಷಗಳಿಂದ ನಮ್ಮ ಕ್ಯಾಂಪಸ್ಸಲ್ಲೇ ಸುಮಾರು 200 ಜನ ವಿದ್ಯಾರ್ಥಿನಿಯರು ನಮ್ಮ ರಾಜ್ಯದ ಬೇರೆ ಬೇರೆ ಭಾಗದಿಂದ ಬಂದವರಿಗೆ ಒಳ್ಳೆಯ ವಸತಿ ಸೌಕರ್ಯ ಮತ್ತು ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ 3 ಯೂನಿಟ್ಗಳನ್ನು ನಡೆಸ್ತಾ ಇರುವಂಥ ಶ್ರೀ ಅರಬಿಂದೋ ಫೌಂಡೇಶನ್ ಫಾರ್ ಎಜುಕೇಷನ್ನ ಪದಾಧಿಕಾರಿಗಳು ಮುಖ್ಯವಾಗಿ ದಿ ಫೌಂಡೇಶನ್ ಪರ್ಪಸ್ ಈಸ್ ಟು ಪ್ರೊವೈಡ್ ದಿ ಕ್ವಾಲಿಟಿ ಎಜುಕೇಷನ್ ಟು ದಿ ಸ್ಟೂಡೆಂಟ್ಸ್ ಆಫ್ ಮಲ್ನಾಡ್ ರೀಸನ್ ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್. ಅಂದರೆ ಇದರಿಂದ ಯಾವುದೇ ಪ್ರಾಫಿಟನ್ನು ಬಯಸದೆ ನಿಸ್ವಾರ್ಥವಾಗಿ ಒಂದು ಒಳ್ಳೆಯ ಕ್ವಾಲಿಟಿ ಎಜುಕೇಷನ್ ಮಕ್ಕಳಿಗೆ ಕೊಡಬೇಕು, ಏನು ಇಲ್ಲಿ ಬರುತ್ತೋ ಇದನ್ನೇ ಇಲ್ಲಿ ವ್ಯವಿಸಬೇಕು, ಚೆನ್ನಾಗಿ ಡೆವಲಪ್ ಮಾಡಬೇಕು ಅಂಥೇಳಿ ಸುಮಾರು 20 ಎಕರೆ ಕ್ಯಾಂಪಸ್ಸಲ್ಲಿ ಇವತ್ತು ಏನು ನೋಡ್ತಿರೋ ಇಟ್ ವಾಸ್ ಜಸ್ಟ್ ದಿ ಫುಲ್ ಆಫ್ ವೈಲ್ಡ್ ತುಳಸಿ ಪ್ಲ್ಯಾಂಟ್ಸ್, ಬೇರೆ ಗಿಡ ಇಲ್ಲಾಗಿತ್ತು. ಬಟ್ ಅಟ್ ದಿ ಎಂಡ್ ಆಫ್ 25 years with the dedication and commitment of all the members of management, such a wonderful campus we are able to see at the end of 25th year. ಸೊ ಅದರ ಅಧ್ಯಕ್ಷರು ಶ್ರೀಯುತ ತಲ್ವಾನೆ ಪ್ರಕಾಶ್ರವರು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಕೌಶಿಕ್ ಅವರ ಕೌಸ್ತುಕ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇದೇನು ಕೌತುಕ ಅಂಥೇಳಿ ನಿಮಗೆ ಸ್ವಲ್ಪ ಕೌತುಕ ಇರಬೇಕು ಅಲ್ವಾ? ಸೊ ಈಗಾಗಲೇ May 11th 2023 ನಾವು ಒಂದು ವಿಶೇಷ ದಿನವನ್ನು ಆಚರಣೆ ಮಾಡಿದ್ವಿ. ಅಲ್ಲಿ ದಟ್ ದಿ 25th year celebration ಆಫ್ ದಿ Pokhran 2nd, ದಿ ನ್ಯೂಕ್ಲಿಯರ್ ವೆಪನ್ ದಟ್ ಹ್ಯಾವ್ ಬೀನ್ ಟೆಸ್ಟೆಡ್ 25 years ಬ್ಯಾಕ್ 1998 ಆಫ್ May 11th and 13th. ಅದು ವಿಶ್ವದಲ್ಲಿ ನಮ್ಮ ದೇಶದ ಹಿರಿಮೆಯನ್ನು ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಯಿತು ಅಂತ ಕೇಳಿದರೆ, ಆಗ ನೀವೆಲ್ಲ ಬಹುಶಃ ಮಕ್ಕಳಿದ್ದವರು ಇಲ್ಲಿ ಹುಟ್ಟಿಲ್ಲ, ನೀವು 25 ವರ್ಷ ಹಿಂದೆ ಅಂತ ಹೇಳಿದರೆ. ಬಹುಶಃ ಭಾರತ ಅಂತ ಹೇಳಿದರೆ ಅಲ್ಲಿಗಾಗಲೇ 50 ವರ್ಷ ಆಗಿತ್ತು ನಾವು ಸ್ವತಂತ್ರವನ್ನು ಪಡ್ಕೊಂಡು. ಯಾವ ಇಮೇಜ್ ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದಲ್ಲಿತ್ತು ನಿಮಗೆಲ್ಲ ಗೊತ್ತಿರಬಹುದು. ಸೊ ಅಂಥ ಒಂದು ರಾಷ್ಟ್ರ ದಿ ನ್ಯೂಕ್ಲಿಯರ್ ಟೆಸ್ಟನ್ನು ಸಕ್ಸಸ್ಸಿಯಾಗಿ ಪ್ರಯೋಗ ಮಾಡಿ, ಸೊ ವಿ ಆರ್ ಆಲ್ಸೋ ಸೆಕೆಂಡ್ ಟು ನನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂಥೇಳಿ ಒಂದು ಕೀರ್ತಿಯನ್ನು ಭಾರತಕ್ಕೆ ತಂದುಕೊಟ್ಟಂಥ ಒಂದು ಮಹತ್ವವಾದ ಘಟನೆ. ಆ ಘಟನೆಯಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂರವರು ಆ ಟೆಸ್ಟಿಂಗ್ ಇದಕ್ಕೆ ಪ್ರೋಗ್ರಾಮ್ ಯು ಆರ್ ದಿ ಚೀಫ್ ಕೋಆರ್ಡಿನೇಟರ್ ಅಂಥೇಳಿ ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಅಟಲ್ ಬಿಹಾರಿ ವಾಜಪೇಯಿ ಅವರು ಆ ಮೂಮೆಂಟಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು.
ಸೊ ಆ ಸಕ್ಸಸ್ಫುಲ್ ಟೆಸ್ಟನ್ನು ಏನು ಮಾಡಿದರು, ಈಗ ಸಾಕಷ್ಟು ಅಭಿವೃದ್ಧಿ ಭಾರತ ಹೊಂದಿದೆ. ಬಹುಶಃ ಮುಂಚಿನ ರಾಷ್ಟ್ರಗಳಿಗೆ ನಾವು ನಿಂತಿದ್ದೀವಿ. ಈಗಾಗಲೇ ಚಂದ್ರಯಾನವನ್ನು ಮುಗಿಸಿದ್ದೀವಿ, ಸೂರ್ಯಾನದ ಕಡೆಗೆ ಹೋಗ್ತಾ ಇದ್ದೀವಿ. ಇನ್ನು ಬಹುಶಃ ನೀವು ದಿ ಫ್ಯೂಚರ್ ಆಫ್ ಇಂಡಿಯಾ ಇನ್ನೂ ಯಾವ ಮಟ್ಟಕ್ಕೂ ತೊಗೊಂಡು ಹೋಗ್ಬೋದು. ಸೊ ಆ ಒಂದು ವಿಶೇಷವಾದ ಕ್ಷಣ ವ್ಯಾರ್ ವಿ ಕ್ಯಾನ್ ಡಿಕ್ಲೇರ್ ಅವರ್ ಸೆಲ್ಸ್ ಆ್ಯಸ್ ದಿ ನ್ಯೂಕ್ಲಿಯರ್ ಪವರ್ ಆಫ್ ದಿ ವರ್ಲ್ಡ್. ಸೊ ಆ ಒಂದು ಮೊಮೆಂಟನ್ನು ದಿ ಮಾಸ್ಟರ್ ಮೈಂಡ್ ಬಿಹೈಂಡ್ ದ್ಯಾಟ್, ಅದನ್ನು ಸಕ್ಸಸ್ಫುಲಿ ಆ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡುವಲ್ಲಿ ಅತಿ ಮುಖ್ಯವಾದ ಒಬ್ಬರು ವ್ಯಕ್ತಿಗಳು ಇಂದು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಅವರು ನನ್ ಅದರ್ ದ್ಯಾನ್ ದಿ ಕರ್ನಲ್ Gopal T. Koushik. So we feel so pride, sir. On behalf of entire Jnanadeepa family, we extend heartiest welcome to you, sir. So ಈ ಒಂದು Kautuka, the interaction session with the younger generation sitting here. You are going to witness almost 1.5 hour interaction with you. ಇದರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನಾವು ಕೇಳಿಕೊಂಡಾಗ ಶ್ರೀಯುತ PGR ಸಿಂಧ್ಯಾರವರು, ಯು ಮಸ್ಟ್ ಬಿ ನೋಯಿಂಗ್ ದಿ ವೆರಿ ರಿನೌಂಡ್ ದಿ ಪೊಲಿಟಿಷಿಯನ್, ದಿ MLA ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ಕರ್ನಾಟಕ ಆ್ಯಂಡ್ ದಿ ಫಾರ್ಮರ್ ಮಿನಿಸ್ಟರ್ ಆಲ್ಸೋ. ಈಗ ಅವರು ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸ್ನ ಆಯುಕ್ತರು ಕರ್ನಾಟಕ ಸ್ಟೇಟ್ನ. ಅವರು ಬಹಳ ಪ್ರೀತಿಯಿಂದ ನಮ್ಮ ವಿದ್ಯಾಸಂಸ್ಥೆಗೆ ಬರಲಿಕ್ಕೆ, ಇಂದಿನ ಕಾರ್ಯಕ್ರಮ ಬರಲಿಕ್ಕೆ ಒಪ್ಪಿಕೊಂಡು ನಮ್ಮೊಂದಿಗಿದ್ದಾರೆ. ಅವರಿಗೆ ನಮ್ಮ ಜ್ಞಾನದೀಪ ವಿದ್ಯಾಸಂಸ್ಥೆ ಪರವಾಗಿ, ಅರಬಿಂದೋ ಫೌಂಡೇಶನ್ ಪರವಾಗಿ ಮತ್ತು ಭಾರತ ಸ್ಕೌಟ್ಸ್ ಮಲ್ನಾಡು ಓಪನ್ ಗ್ರೂಪ್ ಶಿವಮೊಗ್ಗ ಯೂನಿಟ್ ಪರವಾಗಿ ದಿ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಸರ್. ಇಲ್ಲಿ ವೇದಿಕೆ ಮೇಲೆ ನಮ್ಮ ವಿದ್ಯಾಸಂಸ್ಥೆಯ ಸೆಕ್ರೆಟರಿ ಶ್ರೀಯುತ BL ನೀಲಕಂಠಮೂರ್ತಿಯವರು ಇದ್ದಾರೆ, ನಮ್ಮೊಂದಿಗಿದ್ದಾರೆ. ಅವರು ನಿಮ್ಮೆಲ್ಲರ ಪರವಾಗಿ ನನ್ನ ಕಾರ್ಯಕ್ರಮಕ್ಕೆ ವಿಶೇಷವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇದಲ್ಲದೆ ಈ ಕಾರ್ಯಕ್ರಮವನ್ನು ಬಹುಶಃ ನಮ್ಮ ಇವತ್ತು ಸಾಯಂಕಾಲ ಒಂದು ವಿಶೇಷವಾದ ಕಾರ್ಯಕ್ರಮವಿದೆ. ದಿ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, ದಿ ಮಲ್ನಾಡ್ ಓಪನ್ ಗ್ರೂಪ್ ಶಿವಮೊಗ್ಗದಲ್ಲಿ ತುಂಬ ವಿಶೇಷವಾದ ಕಾರ್ಯಕ್ರಮ ಹಲವು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೆ. ಇಂಥ ವಿಶೇಷ ವ್ಯಕ್ತಿಗಳನ್ನು ವರ್ಷದಲ್ಲಿ ಗೀತ ಭಾರತಿ ಕಾರ್ಯಕ್ರಮ ಅಂಥೇಳಿ ಒಂದು ಹಮ್ಮಿಕೊಳ್ತಾ ಇದ್ದಾರೆ. ಭಾಳ ವರ್ಷದಿಂದ ನಾವು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಸಾಯಂಕಾಲ ಒಂದು ಕಾರ್ಯಕ್ರಮ ಇದೆ. ಈ ಒಂದು ಅವಕಾಶಕ್ಕೆ ಈ ಮುಖ್ಯ ಅತಿಥಿಗಳು ಬಂದಾಗ ನಮ್ಮ ಶಾಲೆಗೆ ಇಲ್ಲಿ ಒಂದು ಬೆಳಿಗ್ಗೆ ಕರ್ಕೊಬರುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದು ಮಲ್ನಾಡು ಓಪನ್ ಗ್ರೂಪ್ನ ಎಲ್ಲ ಪದಾಧಿಕಾರಿಗಳು. ಅಲ್ಲಿ ರಾಜೇಶ್ ಅವಲಕ್ಕಿಯವರು ಸ್ಟೇಜ್ನಲ್ಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಿಶೇಷವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದಲ್ಲದೆ ಶ್ರೀಯುತ H. ಪರಮೇಶ್ವರ್ ಅವರು, ಪ್ಯಾಟ್ರನ್ ಆ್ಯಂಡ್ ಫೌಂಡರ್ ಮೆಂಬರ್ ಆಫ್ ಮಲ್ನಾಡ್ ಓಪನ್ ಗ್ರೂಪ್, ದಿ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಶಿವಮೊಗ್ಗ ಯೂನಿಟ್, ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಅವರಿಗೆ ವಿಶೇಷವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇದಲ್ಲದೆ ಮಲ್ನಾಡ್ ಓಪನ್ ಗ್ರೂಪ್ ನಮ್ಮ ಪೃಥ್ವಿ ಗಿರ್ಮಾಜಿ ಆ್ಯಂಡ್ ಅವರ್ ಬ್ರದರ್, ದಿ ಪ್ರೌಡ್ ಅಲ್ಯೂಮ್ನೀಸ್ ಆಫ್ Jnanadeepa ಸೀನಿಯರ್ ಸೆಕೆಂಡರಿ ಸ್ಕೂಲ್. He is also very much instrumental in bringing the guest here to our campus today. And all the office bearers of Malnad Open Group, Bharat Scouts and Guides, Shivamogga Unit, ಹಾರ್ದಿಕ ಸ್ವಾಗತವನ್ನು ಜ್ಞಾನದೀಪ ವಿದ್ಯಾಸಂಸ್ಥೆ ಪರವಾಗಿ ನಿಮಗೆ ಕೋರ್ತಾ ಇದ್ದೀನಿ. ಅದಲ್ಲದೆ ನಮ್ಮ ಮಾಧ್ಯಮ ಮಿತ್ರರು ಶ್ರೀಯುತ ವಿಜಯ್ ರಾಜ್ ಅವರು, ದಿ ಪ್ರೆಸಿಡೆಂಟ್ ಆಫ್ ದಿ ಪ್ರೆಸ್ ಟ್ರಸ್ಟ್ ಆಫ್ ಹೊಳೆಹೊನ್ನೂರು ಯೂನಿಟ್. ಸೊ ಅವರು ಕೂಡ ವೇದಿಕೆ ಮುಂಭಾಗದಲ್ಲಿದ್ದಾರೆ. ಅವರಿಗೆ ವಿಶೇಷವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇದಲ್ಲದೆ ಆ ಎಲ್ಲ ವಿಶೇಷ ಆಹ್ವಾನಿತರು, ಜ್ಞಾನದೀಪ ಸೀನಿಯರ್ ಸೆಕೆಂಡರಿ ಶಾಲೆಯ ಎಲ್ಲ ಸ್ಟಾಫ್ ಮೆಂಬರ್ಸ್, ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಮೆಂಬರ್ಸ್ ಆ್ಯಂಡ್ ವೈಸ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಸೀನಿಯರ್ ವೈಸ್ ಪ್ರಿನ್ಸಿಪಲ್ ಸಿಟ್ಟಿಂಗ್ ಹಿಯರ್ ಆ್ಯಂಡ್ ಶ್ರೀ ಅರಬಿಂದೋ PU ಕಾಲೇಜ್ ಎಲ್ಲ ಶಿಕ್ಷಕ ಮಿತ್ರರಿಗೂ ಸಬ್ ಸ್ಟಾಫಿಗೂ ವಿಶೇಷವಾಗಿ ಇಂದಿನ ಕಾರ್ಯಕ್ರಮ ನಾವು ಆಯೋಜನೆ ಮಾಡ್ತಾ ಇರೋದು ಆಲ್ ಯಂಗ್ಸ್ಟರ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಅಸ್. ಸೊ ಐ ವಿಶ್ ಆಲ್ ದಿ ಸ್ಟೂಡೆಂಟ್ಸ್ ಆಫ್ Jnanadeepa ಸೀನಿಯರ್ ಸೆಕೆಂಡರಿ ಸ್ಕೂಲ್ 9 to 12 ಸ್ಟೂಡೆಂಟ್ಸ್ ಆರ್ ಹಿಯರ್ ಆ್ಯಂಡ್ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ wish to have a wonderful and memorable interaction with the guest of today. I extend heartiest welcome to one and all present here. ಜ್ಞಾನದೀಪ ಸೀನಿಯರ್ ಸೆಕೆಂಡರಿ ಶಾಲೆಯ ಪ್ರಾಂಶುಪಾಲರಾದಂಥ
ಶ್ರೀಯುತ ಶ್ರೀಕಾಂತ್ ಎಂ ಹೆಗಡೆಯವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು, ಈ ದಿನದ ಅತಿಥಿಗಳ ಮಹತ್ವ ಏನು ಅನ್ನೋದ್ರ ಬಗ್ಗೆ ಪ್ರಾಸ್ತಾವಿಕವಾಗಿ ಕೆಲವು ಮಾತುಗಳನ್ನು ಆಡ್ತಾ ಅತಿಥಿಗಳನ್ನು ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ ಶ್ರೀಯುತ ರಾಜೇಶ್ ವಿ ಅವಲಕ್ಕಿ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. Respected President of this function, the Chief Guest and our Honorable State Chief Commissioner of the Karnataka State Bharat Scouts and Guides, Sri Sindhya Sir, ಕೌತುಕಮಯವಾದಂತಹ ಕಥೆಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬರ್ತಾ ಇರುವಂತಹ ನಮ್ಮ ಇವತ್ತಿನ ಕೇಂದ್ರ ಬಿಂದು ಅಂತ ಹೇಳಿದರೆ ತಪ್ಪಾಗಲಾರದು ಶ್ರೀಯುತ ಕೌಶಿಕ್ ಸರ್ ಅವರೇ, ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ನಮ್ಮ ಸ್ಕೌಟ್ ಸಂಸ್ಥೆಯ ಹಾಗೂ ಈ ಶಾಲೆಯ ಬೋಧಕೇತರ ಸಿಬ್ಬಂದಿ ವರ್ಗದವರೇ ಮತ್ತು ನನ್ನ ಪ್ರೀತಿಯ ಯುವ ಜನಾಂಗದವರೇ, ಈ ಕಾರ್ಯಕ್ರಮವನ್ನು ನಮ್ಮ ಜ್ಞಾನದೀಪ ಶಾಲೆಯಲ್ಲಿ ಯಾಕೆ ಆಯೋಜನೆ ಮಾಡ್ತಾ ಇದ್ದೇವೆ ಎನ್ನುವಂತಹ ಬಗ್ಗೆ ಒಂದೆರಡು ಮಾತುಗಳನ್ನು ಆಡುತ್ತಾ, ಜೊತೆಗೆ ಗೀತಭಾರತಿಯ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಿಮ್ಮ ಮುಂದೆ ಒಂದೆರಡು ವಿಚಾರಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ, ಹೆದರ್ಕೋಬೇಡಿ. ಗೀತಭಾರತಿ 2012ರಲ್ಲಿ ನಮ್ಮ ತಂಡದ ಒಂದು ಕನಸಿನ ಕೂಸಾಗಿ ಹೊರಹೊಮ್ಮಿತು. ಇದು 10ನೆಯ ಗೀತಭಾರತಿಯನ್ನು ನಾವು ಇವತ್ತು ಆಯೋಜನೆ ಮಾಡ್ತಾ ಇದ್ದೇವೆ. ಸಂಜೆ ಕುವೆಂಪು ರಂಗಮಂದಿರದಲ್ಲಿ ನಡೀತಾ ಇದೆ. 2 ವರ್ಷ ಕೋವಿಡ್ ಕಾರಣಗಳಿಂದ ನಾವು ನಡೆಸಿದ್ದಿಲ್ಲ, ಇಲ್ಲಾಂದರೆ ಇದು 12ನೇದು ಆಗ್ತಾ ಇತ್ತು. ಆ ಗೀತಭಾರತಿ ಕಾರ್ಯಕ್ರಮ ಏನು ಅಂತಂದರೆ, ನಗರದ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ತಾಯಿ ಭಾರತಿಗೆ ಗೀತೆಗಳ ಆರತಿ ಎನ್ನುವಂತಹ ಒಂದು ಟ್ಯಾಗ್ ಲೈನ್ನಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ನಮ್ಮ ಕಾರ್ಗಿಲ್ ವಿಜಯ್ ದಿವಸ್ ಈ ಎರಡನ್ನೂ ಒಂದು ಸ್ಮರಣಗೋಸ್ಕರ ಅಂಥೇಳಿ ನಾವು ಪ್ರಾರಂಭ ಮಾಡಿದ್ವಿ. ಈ ಗೀತಭಾರತಿಯ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಮುಖವಾದಂಥ ಉದ್ದೇಶ ಭಾರತ ಮಾತೆಯ ಸೇವೆಯನ್ನು ಸಲ್ಲಿಸಿದಂತಹ ಗ್ಯಾಲಂಟ್ರಿ ಅವಾರ್ಡ್ ವಿನ್ನರ್ಸ್ ಆಗಿರ್ಬೋದು ಅಥವಾ ಪೀಸ್ ಟೈಮ್ ಅವಾರ್ಡ್ ವಿನ್ನರ್ಸ್ ಆಗಿರ್ಬೋದು, ಅವರನ್ನು ಶಿವಮೊಗ್ಗಕ್ಕೆ ಕರೆಸಬೇಕು, ಅವರ ಜೀವನದ ಕಥೆಗಳನ್ನು ನಮ್ಮ ಯುವ ಜನರಿಗೆ ತಲುಪಿಸಬೇಕು ಅನ್ನೋದಾಗಿತ್ತು. ಅದರಂತೆ ನಮ್ಮ ಗೀತಭಾರತಿಯ ಕಾರ್ಯಕ್ರಮದಲ್ಲಿ ಈ ಹಿಂದೆ ಕರ್ನಲ್ ಎಂ ಬಿ ರವೀಂದ್ರನಾಥ್, ದಿ ಮ್ಯಾನ್ ರೆಸ್ಪಾನ್ಸಿಬಲ್ ಫಾರ್ ಕ್ಯಾಪ್ಚರ್ ಆಫ್ ತೊಲೊಲಿಂಗ್ ಡ್ಯೂರಿಂಗ್ ಕಾರ್ಗಿಲ್ ವಾರ್, ಹಿ ಈಸ್ ಎ ವೀರ್ ಚಕ್ರ ಅವಾರ್ಡಿ. ನಂತರ ಕ್ಯಾಪ್ಟನ್ ದಿಗೇಂದ್ರ ಕುಮಾರ್ ಅವರು ಇದೇ ಕಾರ್ಗಿಲ್ ಯುದ್ಧದಲ್ಲಿ ಇದೇ ರವೀಂದ್ರನಾಥ್ ಅವರ ಕೆಳಗಡೆ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ 40 ಗುಂಡುಗಳನ್ನು ನುಂಗಿ ಬಚಾವಾಗಿ ಬಂದಂತಹ ವೀರ ಯೋಧ, ಮಹಾವೀರ ಚಕ್ರವನ್ನು ಪಡೆದಂತಹ ವ್ಯಕ್ತಿ ಅವರು ನಮ್ಮ ಶಿವಮೊಗ್ಗಕ್ಕೆ ಬಂದೆವು. ನಾವೆಲ್ಲ ಈ ಫಿಲಮ್ನಲ್ಲಿ ನೀವು ನೋಡಿರ್ಬೇಕು, ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವ್ರದ್ದು ಒಂದು ರೋಲ್ ಇದೆ LOC ಫಿಲಮ್ನಲ್ಲೆಲ್ಲ, ಎ ದಿಲ್ ಮಾಂಗೆ ಅದು ಹೇಳಿದಂತಹ ವ್ಯಕ್ತಿ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ. ಅವರು ಆ .43 ಕ್ಯಾಪ್ಚರ್ ಮಾಡಲಿಕ್ಕೆ ಹೋಗುವಂಥ ಮುಂಚಿತವಾಗಿ ಇದೇ ಬೆಂಗಳೂರಿನಲ್ಲಿರುವಂಥ ಇನ್ನೊಬ್ಬ ವ್ಯಕ್ತಿ ಅದನ್ನು ಹೋಗಿರ್ತಾರೆ. ಆದರೆ ಪಾಕಿಸ್ತಾನಿಯ ಒಬ್ಬ ಸೈನಿಕ ಹಾಕಿದಂಥ ಗ್ರೆನೇಡಿಂದ ಅವ್ರ ಕಾಲು ಪೂರ್ತಿ ತಿರ್ಚೋಗುತ್ತೆ. ಅವ್ರನ್ನ ವಾಪಸ್ ಕರ್ಕೊಂಬಂದಾಗ ಅವ್ರ ಸ್ಥಾನಕ್ಕೆ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಹೋಗ್ತಾರೆ ಆ್ಯಂಡ್ ಅವರು ಶಹೀದ್ ಆಗ್ತಾರೆ. ಆ ವಿಕ್ರಮ್ ಬಾತ್ರಾ ಜೊತೆಗೆ ಆ ಯುದ್ಧದಲ್ಲಿ ಭಾಗವಹಿಸಿದಂಥ ಒಬ್ಬ ವ್ಯಕ್ತಿ ಕ್ಯಾಪ್ಟನ್ ನವೀನ್ ನಾಗಪ್ಪ ಅಂಥೇಳಿ, ಅವರು ಹುಬ್ಳಿನವರು, ಪ್ರಸ್ತುತ ಬೆಂಗಳೂರಿನಲ್ಲಿದ್ದಾರೆ. ಅವರು ಸಹ ಈ ಗೀತಭಾರತಿ ಕಾರ್ಯಕ್ರಮದಲ್ಲಿ ಬಂದು ನಿಮ್ಮಂಥ ಯುವಜನರ ಜೊತೆಗೆ ಇಂಟ್ರ್ಯಾಕ್ಷನ್ ಮಾಡಿದರು. ಎಲ್ಲದಕ್ಕಿಂತ ಹೆಚ್ಚಾಗಿ ಯುದ್ಧ ಕಾಲದಲ್ಲಿ ಕೊಡುವಂತಹ ಅತ್ಯುನ್ನತ ಗ್ಯಾಲಂಟ್ರಿ ಅವಾರ್ಡ್, ಅದು ಪರಮವೀರ ಚಕ್ರ. ಪ್ರಸ್ತುತ ಭಾರತದಲ್ಲಿ 21 ಜನಕ್ಕೆ ಪರಮವೀರ ಚಕ್ರವನ್ನು ಕೊಡಲಾಗಿದೆ. ಅದರಲ್ಲಿ 4 ಜನ ಮಾತ್ರ ಇವತ್ತು ಬದುಕಿದ್ದಾರೆ. ಅದರಲ್ಲಿ 2 ತುಂಬ ಏಜ್ ಆಗಿರೋಂಥವ್ರು, ಇನ್ನು 2 ಒಬ್ಬರು ಸರ್ವೀಸ್ನಲ್ಲಿದ್ದಾರೆ, ಇನ್ನೊಬ್ಬರು ಇತ್ತೀಚೆಗೆ ರಿಟೈರ್ಡ್ ಆದರು. ಅವರು ವರ್ಕ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸಿಪಾಯಿ ಆಗಿದ್ದರು. ರಿಟೈರ್ಡ್ ಆದಾಗ ಅವರಿಗೆ ಹಾನರರಿ ಕ್ಯಾಪ್ಟನ್ ರ್ಯಾಂಕನ್ನು ಕೊಡಲಾಗಿತ್ತು. ಪರಮವೀರ ಚಕ್ರ ಅವಾರ್ಡಿ ಪ್ರಸ್ತುತ ಹಾನರರಿ ಕ್ಯಾಪ್ಟನ್ ಯೋಗೇಂದ್ರ ಸಿಂಗ್ ಯಾದವ್ ಅವರು ಸಹ ಶಿವಮೊಗ್ಗಕ್ಕೆ ಬಂದಿದ್ದರು.
ನಮಗೆಲ್ಲ ಹೆಮ್ಮೆ. ಅಂತಹ ಒಂದು ಸಾಲಿನಲ್ಲಿ ಈ ವರ್ಷ ನಾವು ಯಾರನ್ನು ಕರೆಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ನಮಗೆ ಸಿಕ್ಕಂತಹ ಒಬ್ಬ ಮಹಾನ್ ವ್ಯಕ್ತಿ ಅಂತಂದರೆ ನಮ್ಮ ಗೋಪಾಲ್ ಕೌಶಿಕ್ ಸರ್ ಅವರು. ಏನಕ್ಕೆ ಆ ವ್ಯಕ್ತಿಯ ಒಂದು ಕೌತುಕತೆ, ನಾನು ಅದಕ್ಕೆ ಈ ಟೈಟಲ್ ಇಟ್ಟಿದ್ದೆ ಅದೇ ರೀತಿ, ಕೌಶಿಕರ ಕೌತುಕದ ಕಥೆಗಳು ಅಂತೇಳಿ. ಅವರೇ ಹೇಳ್ತಾರೆ, ನಾನು ಜಾಸ್ತಿ ಹೇಳೋಕ್ಕೆ ಹೋಗೋದಿಲ್ಲ, ಆದರೂ ಒಂದು ಸೂಕ್ಷ್ಮ ನಮ್ಮ ಶ್ರೀಕಾಂತ್ ಸರ್ ಕೊಟ್ಟಿದ್ದಾರೆ. 98ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿರವರು ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಸರ್ ಅವರು DRDO ಸೀನಿಯರ್ ಪ್ರಾಜೆಕ್ಟ್ ಡೈರೆಕ್ಟರ್ನ ಆಗಿದ್ದಂಥ ಸಂದರ್ಭದಲ್ಲಿ ಚಿದಂಬರಂ ಅಂತೇಳಿ ಅಲ್ಲಿನ ಆಗಿನ ಸೀನಿಯರ್ ಸೈನ್ಸ್ ಡಿಪಾರ್ಟ್ಮೆಂಟಿನ ಸೆಕ್ರೆಟರಿ ಆಗಿದ್ದಂಥ ಸಂದರ್ಭದಲ್ಲಿ ಇಡೀ ಭಾರತಕ್ಕೆ ಭಾರತ ಒಂದು ನ್ಯೂಕ್ಲಿಯರ್ ಪವರ್ ಅನ್ನೋದನ್ನು ಸಾಬೀತು ಮಾಡಿದರು. ಅದು ಅಷ್ಟು ಗೌಪ್ಯತೆಯನ್ನು ಕಾಪಾಡಿದ್ರಲ್ಲಿ ಅದರ ನೇತೃತ್ವವನ್ನು ವಹಿಸಿದವರು ನಮ್ಮ ಕೌಶಿಕ್ ಸರ್ ಅವರು. ಪ್ರಪಂಚದ ಯಾವ ದೇಶಕ್ಕೂ ಸಹ ಭಾರತ ನಾಳೆ ಇನ್ನೊಂದು ಗಂಟೆ ಇನ್ನೊಂದು ನಿಮಿಷದಲ್ಲಿ ಅಣುಬಾಂಬ್ ಸ್ಫೋಟನೆ ಮಾಡುತ್ತೆ ಅಂತ ಯಾರಿಗೂ ಗೊತ್ತಾಗಲಿಲ್ಲ. ಅಷ್ಟೊಂದು ಗೌಪ್ಯತೆಯನ್ನು ಕಾಪಾಡಿಕೊಂಡು ಅಣುಬಾಂಬ್ ಸ್ಫೋಟ ಆದ ನಂತರನೇ ವಿಶ್ವ ಬೆಚ್ಚಿಬಿದ್ದು ಅಚ್ಚರಿಯಿಂದ ನೋಡುವಂತಾಗಿದ್ದು ಆ ಗೌಪ್ಯತೆಯನ್ನು ಕಾಪಾಡಿದರ ಪ್ರಮುಖರಲ್ಲಿ ನಮ್ಮ ಕರ್ನಲ್ ಕೌಶಿಕ್ರವರು. ಆ ವ್ಯಕ್ತಿ ನಾವು ಶಿವಮೊಗ್ಗಕ್ಕೆ ಕರೆದಾಗ ನಾವು ಸಾಧಾರಣ ಕುವೆಂಪು ರಂಗಮಂದಿರದಲ್ಲಿ ಒಂದು ಇಂಟ್ರಾಕ್ಷನ್ ಮಾಡ್ತಾಯಿದ್ವಿ. ಆದರೆ ಯೋಗೇಂದ್ರ ಸಿಂಗ್ ಯಾದವ್ ಬಂದಾಗ ಫುಲ್ ರಂಗಮಂದಿರ ಆಗಿತ್ತು. ತದನಂತರ ಬಹಳಷ್ಟು ಚಾಲೆಂಜಸ್, ವಿ ಕುಡ್ ನಾಟ್ ಗೆಟ್ ಎನಫ್ ಸ್ಟ್ರೆಂತ್. ಆವಾಗ ನಾವು ಯೋಚನೆ ಮಾಡಿದ್ವಿ, ಈ ಗೀತಭಾರತಿ ಕಾರ್ಯಕ್ರಮದಲ್ಲಿ ನಾವು ಪ್ರಾರಂಭದಿಂದ ಹಿಡಿದು ಇವತ್ತನೇವರೆಗೂ ನಮಗೆ ಸಪೋರ್ಟ್ ಮಾಡ್ತಾ ಇರೋದು ಅಂತಂದರೆ ನಮ್ಮ ಶ್ರೀಕಾಂತ್ ಹೆಗಡೆ ಸರು ಮತ್ತು ಜ್ಞಾನದೀಪ ಶಾಲೆಯ ವಿದ್ಯಾರ್ಥಿಗಳು. ಅದರಲ್ಲೂ ವಿದ್ಯಾ ಮೇಡಮ್ ಇಲ್ಲಿದ್ದಾರೆ, ವಾಣಿ ಮೇಡಮ್ ಇಲ್ಲಿದ್ದಾರೆ, ಜೋಸೆಫ್ ಸರ್ ಇದ್ದಾರೆ. ಗೀತಭಾರತಿ ಅಂದರೆ ಸಾಕು 100ರಿಂದ 150 ಜನ ಮಕ್ಕಳು ಬಂದು ಹಾಡ್ತಾರೆ. ಇವತ್ತು ಸಹ 176 ಜನ ವಿದ್ಯಾರ್ಥಿಗಳು ಇವತ್ತು ಸಂಜೆ ರಂಗಮಂದಿರದಲ್ಲಿ ಹಾಡ್ತಾ ಇದ್ದಾರೆ. ಆವಾಗ ನಾವು ಶ್ರೀಕಾಂತ್ ಸರ್ ಹತ್ರ ಅವರೊಂದು ವಿಚಾರ ಮಾಡಿದ್ವಿ, ಸರ್ ಈ ಥರ ಒಂದು ಪ್ರೋಗ್ರಾಮ್ ಇದೆ, ನಾವು ಸಾಧಾರಣವಾಗಿ ಗೀತಭಾರತಿಯ ಬೆಳಗಿನ ಜಾವ ನಾವು ಇಂಟ್ರಾಕ್ಷನ್ ಮಾಡ್ತೀವಿ, ರಂಗಮಂದಿರದಲ್ಲಿ ಮಾಡಬೇಕು ಅಂತಿದ್ವಿ, ರೆನೋವೇಷನ್ ಆಗ್ತಾ ಇದೆ, ಸ್ವಲ್ಪ ಪ್ರಾಬ್ಲಮ್ ಇದೆ, ಆ ಇಂಟ್ರಾಕ್ಷನ್ ಪ್ರೋಗ್ರಾಮನ್ನು ನಿಮ್ಮ ಶಾಲೆಯಲ್ಲಿ ನಾವು ಮಾಡಬಹುದಾ ಅಂತ ಕೇಳಿದಾಗ ಅವತ್ತಿನ ದಿನ ನಮ್ಮ ಎಲ್ಲ ಮ್ಯಾನೇಜ್ಮೆಂಟ್ ಸ್ಟಾಫ್ನವ್ರು ಇಲ್ಲೇ ಇದ್ದರು. ನಮ್ಮ ಪ್ರೆಸಿಡೆಂಟ್ ಅವರು, ಸೆಕ್ರೆಟರಿ ಅವರು, ಆಲ್ಮೋಸ್ಟ್ ಆಲ್ ದಿ ಮ್ಯಾನೇಜ್ಮೆಂಟ್ ಆಫ್ ದಿಸ್ ಕಾಲೇಜ್ ಸಂತೋಷದಿಂದ ಒಪ್ಪಿದರು. ಇವತ್ತು ನಿಮ್ಮ ಮುಂದೆ ಆ ಕೌತುಕದ ಕಥೆಯನ್ನು ಹೇಳಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಕರ್ನಲ್ ಗೋಪಾಲ್ ಕೌಶಿಕ್ ಅವರು. ಸೊ ಇಟ್ ಗಿವ್ಸ್ ಮಿ ಎ ರಿಯಲ್ ಪ್ಲೆಷರ್. ಒಂದು 2 ಮಾತುಗಳಲ್ಲಿ ಅವ್ರ ಬಗ್ಗೆ ಹೇಳ್ತೀನಿ. ಕರ್ನಲ್ ಗೋಪಾಲ್ ಟಿ ಕೌಶಿಕ್ ಈಸ್ ಅನ್ ಇಂಡಿಯನ್ ಆರ್ಮಿ ವೆಟರನ್ ಹೂ ಸರ್ವ್ಡ್ ಇನ್ ದಿ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಫ್ರಮ್ 1974 to 2007. He began his military career by joining the prestigious Indian Military Academy at Dehradun in January 1973 for intensive training of nearly 2 years. He was commissioned into the Corps of Engineers, Bengal Engineering Group as a second lieutenant in December 1974. His qualifications include Bachelor of Science from University of Mysore, Bachelor of Civil Engineering and post-graduation in Structural Engineering from the College of Military Engineering, Pune, and civil qualification in Business Administration and Computer Applications there itself. During his service, he also completed a number of military courses. He has served in various appointments and ranks in engineer regiments, border road organizations, military engineering services, and in various formations of the armed forces. The crowning glory of his career was commanding the 58th Engineering Regiment during Operation Shakti Pokhran 2 in 1998. Along with Bharat Ratna and ex-President of India, late Dr. APJ Abdul Kalam, and Padma Vibhushana Dr. R. Chidambaram,
then Chairman of Atomic Energy Commission and Secretary of DAE, and later Principal Scientific Advisor to Prime Minister, Colonel Gopal T. Koushik and his officers and troops, and all the scientists were able to successfully accomplish India's entry into the world of nuclear power, hailed as one of the most significant events in independent India. This made India the sixth nuclear power in the world and the first to achieve this glory using indigenous materials. It also brought great laurels to the Indian Army. In 1999, he was awarded the Vishishta Seva Medal VSM by Sri K.R. Narayanan, the President of India, for the aforementioned performance. Post-retirement, he involves himself in motivating the youth and the elderly alike to look beyond and reach farther than their normal call of duty in order to achieve something extraordinary. He has been invited as a speaker to over 100 educational, corporate and non-government institutions. His other interest includes tennis, travel, driving, gardening and listening to music. Today, my dear youths, we have Colonel Gopal T. Koushik along with us. A big round of applause to the man who is there. And at the same time, today we have amongst us Sri P.G.R. Sindhya sir. Sri P.G.R. Sindhya sir is a renowned politician, but basically he is also a civil engineer. He started his career as a teacher in one of the college in Bangalore. Then he entered into the politics and he has served in Karnataka state government in various capacities as ministers and has handled 22 ministries under various chief ministers. That includes Ramakrishna Hegde, S.T. Devegowda sir and all other chief ministers. He has handled 22 ministries and today he is the State Chief Commissioner of the Bharat Scouts and Guides Karnataka and Secretary General of the Presidential Council of the Bharat Scouts and Guides India, and is the man responsible to hold one national jamboree in Mysore, 2 state jamborees in Doddaballapur, and a greatest event on scouting history, the World Scout Jamboree, International Cultural Jamboree in Moodbidre, that too in Karnataka, and under his leadership. So we have his august presence with us. So we welcome. And also I feel proud to introduce the great 2 stalwarts of this function. Thank you very much. ಪ್ರಾಸ್ತಾವಿಕವಾಗಿ ಮಾತುಗಳನ್ನು ಆಡಿ ಗಣ್ಯರನ್ನು ಪರಿಚಯ ಮಾಡಿಕೊಟ್ಟಂತಹ ಶ್ರೀಯುತ ರಾಜೇಶ್ ವಿ ಅವಲಕ್ಕಿ ಅವರಿಗೆ ವಂದನೆಗಳು. ಕಾರ್ಯಕ್ರಮದ ಉದ್ಘಾಟನೆ ಗಿಡಕ್ಕೆ ನೀರನ್ನು ಎರೆಯುವ ಮೂಲಕ. ಇಂದಿನ ದಿನಗಳಲ್ಲಿ ಮಳೆ ಕಡಿಮೆ ಆಗ್ತಾ ಇದೆ, ಕಾಡು ಕಡಿಮೆ ಆಗ್ತಾ ಇದೆ. ಅದೆಲ್ಲವನ್ನು ಹೆಚ್ಚಿಸುವ ಉದ್ದೇಶದಿಂದ ಗಿಡಕ್ಕೆ ನೀರನ್ನು ಎರೆಯುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕು ಅಂತ ಹೇಳಿ ಸನ್ಮಾನ್ಯ P.G.R. ಸಿಂಧ್ಯಾ ಅವರಲ್ಲಿ ಹಾಗೂ ವೇದಿಕೆಯಲ್ಲಿನ ಎಲ್ಲ ಗಣ್ಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಜ್ಞಾನದೀಪ ವಿದ್ಯಾಸಂಸ್ಥೆಯ ವಿಶೇಷತೆ ಅಂತ ಹೇಳಿದ್ರೆ, ಜ್ಞಾನದೀಪ ಸೀನಿಯರ್ ಸೆಕೆಂಡರಿ ಶಾಲೆಯ ಆವರಣದಲ್ಲಿ ಸಾವಿರಾರು ಗಿಡಗಳನ್ನು ವಿದ್ಯಾರ್ಥಿಗಳೇ ನೆಟ್ಟು ಬೆಳೆಸಿರುವಂಥದ್ದು. ಇವತ್ತಿನ ಮುಖ್ಯ ಅತಿಥಿಗಳಾಗಿರುವ ನಮ್ಮ ರಾಷ್ಟ್ರದ ಹೆಮ್ಮೆಯ ಪುತ್ರ ಶ್ರೀಮಾನ್ ಗೋಪಾಲ್ ಕೌಶಿಕ್ ಅವರಿಗೆ ನಾನು ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಮೊದಲನೇದಾಗಿ ಸಲ್ಲಿಸ್ತೇನೆ. ದೇಶದ ಸೇವೆಯನ್ನು ಮಾಡಿ ಆ ಸೇವಾ ವೃತ್ತಿಯಲ್ಲಿ ನಿಮ್ಮನ್ನೆಲ್ಲ ತೊಡಗಿಸಬೇಕು ಅನ್ನೋ ದೃಷ್ಟಿಯಿಂದಾಗಿ ಇವತ್ತಿಲ್ಲಿಗೆ ಬಂದಿದ್ದಾರೆ. ನೀವೆಲ್ಲರೂ ಭಾಳ ಕುತೂಹಲವಾಗಿರ್ತೀರ ಅವ್ರಿಗೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ, ಉತ್ತರಗಳನ್ನು ತಗೊಳ್ಳಿಕ್ಕೆ. ಬಾಂಬ್ ಹೇಗೆ ಮಾಡ್ತಾರೆ, ಬಾಂಬ್ ಎಲ್ಲಿಗೆ ಹಾಕ್ತಾರೆ, ಇದೆಲ್ಲವನ್ನೂ ಸಹಿತ ಅವ್ರು ಹೇಳ್ತಾರೆ. ಕೆಲವನ್ನು ಹೇಳೋಕ್ಕಾಗೋದಿಲ್ಲ ಅವರು.
ಆದರೆ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ತಿಳಿಸ್ತಾರೆ. ನಾನು ನಮ್ಮ ರಾಜ್ಯ ಸಂಸ್ಥೆಯ ಪರವಾಗಿ ನಮ್ಮ ಮಲೆನಾಡು ಓಪನ್ ಯೂನಿಟಿನ ಈ ಕಾರ್ಯಕ್ರಮಕ್ಕೆ ಅವರು ಬಂದು ನಮ್ಮ ಸಂಸ್ಥೆಯ ಮತ್ತು ಮಲೆನಾಡು ಓಪನ್ ಯೂನಿಟಿನ ಶಿವಮೊಗ್ಗ ಸ್ಕೌಟ್ ಗೈಡ್ಸಿನ ಗೌರವವನ್ನು ಹೆಚ್ಚು ಮಾಡಿದ್ದಾರೆ ಅಂಥೇಳಿ ನಾನಾದರೂ ಭಾವಿಸ್ಕೊಂಡಿದ್ದೇನೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಹಿತ ಸಲ್ಲಿಸ್ತೇನೆ. ಸಂಸ್ಥೆಯ ಅಧ್ಯಕ್ಷರು ಮತ್ತು ನನ್ನ ಆತ್ಮೀಯ ಮಿತ್ರರು, ನನ್ನ ಒಡನಾಡಿಗಳು ಆಗಿರುವ ತಲ್ಮನೆ ಪ್ರಕಾಶ್ ಅವರನ್ನು ಭಾಳ ವರ್ಷಗಳ ನಂತರ ಭೇಟಿ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಇವತ್ತು ಬಂದಿದ್ದು ನನಗೆ ಭಾಳ ಸಂತೋಷ ಆಯಿತು. ನಾನು ಊಹೆ ಮಾಡೋಕ್ಕೂ ಸಹಿತ ಆಗಿರಲಿಲ್ಲ. ಅವರು ಕೃಷಿ ವೃತ್ತಿಯಿಂದ ಜ್ಞಾನದ ಪ್ರಸಾರವನ್ನು ಮಾಡಲಿಕ್ಕೆ, ಶಿಕ್ಷಣ ಪ್ರಸಾರವನ್ನು ಮಾಡಲಿಕ್ಕೆ ಈ ಒಂದು ಸಂಸ್ಥೆಯಲ್ಲಿ ಅವರು ತೊಡಗಿಸ್ಕೊಂಡಿರೋದು ನನಗೆ ಅತೀವವಾದ ಸಂತೋಷವನ್ನು ಮಾಡಿದೆ. ಈ ಶಿಕ್ಷಣ ಸಂಸ್ಥೆ ಕೆಲವು ವರ್ಷಗಳಲ್ಲಿ ಕರ್ನಾಟಕದ ಮೊದಲನೇ ಸಾಲಿನ ಒಂದು ಸಂಸ್ಥೆ ಆಗ್ತದೆ ಅಂಥೇಳಿ ನಾನಾದರೂ ಈ ಸಂದರ್ಭದಲ್ಲಿ ಭಾವಿಸಿದ್ದೇನೆ. ನನಗೆ ಅದರ ಬಗ್ಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಪ್ರಕಾಶ್ ಅವರು ಸ್ನೇಹಮಯಿ ಮತ್ತು ಸಾಮಾಜಿಕ ಸೇವೆಯಲ್ಲಿ ನಂಬಿಕೆ ಇರತಕ್ಕಂಥವ್ರು. ನನಗೆ ಭಾಳ ಸಂತೋಷ ಆಯಿತು. ಇವತ್ತು ಈ ಒಂದು ಶಿಕ್ಷಣ ಸಂಸ್ಥೆ ಅಡಿನಲ್ಲಿ ಅವರು ಮಾಡ್ತಾ ಇರ್ತಕ್ಕಂಥ ಸೇವೆ ಅಪಾರವಾದದ್ದು. ಇದರ ಜೊತೆಯಲ್ಲೇ ಈ ಶಿಕ್ಷಣ ಸಂಸ್ಥೆಯಿಂದ ನಾವು ಕಲಿಬೇಕಾಗಿರ್ತಕ್ಕಂಥದ್ದು ಭಾಳ ಇದೆ. ನಾನು ನೀಲಕಂಠಮೂರ್ತಿಯವರು ಗೌರವಾನ್ವಿತ ಕಾರ್ಯದರ್ಶಿಗಳು, ಅವ್ರ ಜೊತೆಯಲ್ಲಿ ಮಾತನಾಡುವಾಗ ಅವರ್ಸ್ ಇಸ್ ಎ ಟೀಮ್ ವರ್ಕ್ ಅಂತ ಹೇಳಿದ್ರು. ನಾವು ಟೀಮ್ ವರ್ಕು ಅಂತ ಹೇಳಿ, ನಿಮ್ಮಲ್ಲಿ ಸ್ಕೌಟ್ ಗೈಡ್ಸ್ ಮಕ್ಕಳು ಇದ್ದೀರಾ, ನಾವೆಲ್ಲ ಪೆಟ್ರೋಲ್ ಸಿಸ್ಟಮ್ ಅಂತ ಹೇಳ್ತೇವೆ. ಏನು ಗಿರುಮಾಜಿ? ಪೆಟ್ರೋಲ್ ಸಿಸ್ಟಮ್ ಅಂತೇಳಿ. ಪೆಟ್ರೋಲ್ ಸಿಸ್ಟಮ್ ಅಂದರೆ 8 ಜನ ಸೇರಿ ಮಕ್ಕಳು ನಿಂತ್ಕೊಳ್ಳೋದು. ಅದರಲ್ಲಿ ಮೊದಲನೇ ನಾಯಕ ಆಗ್ತಾನೆ. ಅದಾದಮೇಲೆ 2ನೇವನು, 3ನೇವನು, 4ನೇವನು, 5ನೇವನು, 6ನೇವನು, 7ನೇವನು, 8ನೇವನು. ಈ 8 ಜನ ಸೇರಿಸಿ ಮೊದಲನೇವರು ಯಾರು ಅನ್ನೋದನ್ನು ತೀರ್ಮಾನ ಮಾಡ್ತಾರೆ. ಅಂದರೆ ಪ್ರಜಾಪ್ರಭುತ್ವದಲ್ಲಿ ಟೀಮ್ ವರ್ಕಲ್ಲಿ ಸ್ಕೌಟ್ಗೆ ಭಾಳ ನಂಬಿಕೆ ಇದೆ. ಅದರಿಂದವೇ ಈ ಜ್ಞಾನದೀಪ ಶಿಕ್ಷಣ ಸಂಸ್ಥೆ ಪ್ರಖರವಾದ ರೀತಿಯಲ್ಲಿ ಬೆಳೀತಾ ಇದೆ ಅಂಥೇಳಿ ಭಾವಿಸಿರೋನು. ಈ ಸಂಸ್ಥೆಯಲ್ಲಿದ್ದಂಥ ಮಾನ್ಯ ಇಬ್ರಾಹಿಂ ಅವರು ನನಗೆ ನಮ್ಮ ಕರ್ನಾಟಕ ಕಂಡಂಥ ಒಬ್ಬ ಅಪರೂಪದ ರಾಜಕಾರಣಿ, ಮುಖ್ಯಮಂತ್ರಿಗಳಾಗಿದ್ದಂಥ JH ಪಟೇಲ್ರಿಗೆ, ಅವತ್ತನ್ನು ಶಿವಮೊಗ್ಗ ಜಿಲ್ಲೆ ಇತ್ತು, ಚನ್ನಗಿರಿ. JH ಪಟೇಲ್ರವರಿಗೆ ಬಹಳ ಬೇಕಾಗಿದ್ದವರು. ಎಲ್ಲರನ್ನೂ ಸೇರಿಸ್ಕೊಂಡಿದ್ದಾರೆ ಈ ಟೀಮಲ್ಲಿ. ಇದರಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ನಾವೆಲ್ಲ ಭಾರತೀಯರು ಮನೋಭಾವದಿಂದ ಹೋಗ್ತಿದ್ದಾರೆ. ನನಗೆ ಭಾಳ ಸಂತೋಷ ಇದೆ ಇದರ ಬಗ್ಗೆ. ಪ್ರಕಾಶ್ ಅವ್ರ ಜೊತೆಯಲ್ಲಿ ನಾನು ಸ್ವಲ್ಪ ತಡವಾಗಿ ಬಂದೆ. ಹೀಗಾಗಿ ಅವ್ರ ಜೊತೆಯಲ್ಲಿ ಒಂದು 5 ನಿಮಿಷ ಮಾತನಾಡ್ತಕ್ಕಂಥ ಅವಕಾಶ ಸಿಕ್ತು. ಅವ್ರನ್ನ ಮಾತು ನನಗೆ ಹೇಳಿದ್ರು, ನಮ್ಮ ಶಿಕ್ಷಣ ಸಂಸ್ಥೆಯ ಶಕ್ತಿ ಏನಪ್ಪ, ಆ ಶಕ್ತಿ ನಮ್ಮ ಅಧ್ಯಾಪಕರುಗಳು ಅನ್ನೋ ಮಾತನ್ನು ಹೇಳಿದಾಗ ನನಗೆ ಭಾಳ ಸಂತೋಷ ಆಯಿತು. ಯಾಕೆಂದರೆ ಅಧ್ಯಾಪಕರು ಕೇವಲ ಈ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದಷ್ಟೇ ಅಲ್ಲ, ನೀವು ಭಾರತದ ದೇಶದ ನಿರ್ಮಾಪಕರು ನೀವು. ಮೊನ್ನೆ ತಾನೇ ನಾವು ಶಿಕ್ಷಕರ ದಿನಾಚರಣೆಯನ್ನು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹೆಸರಿನಲ್ಲಿ ಅವರ ಹುಟ್ಟುಹಬ್ಬದ ದಿನ ಆಚರಣೆ ಮಾಡಿದ್ವಿ. ದೇಶಾದ್ಯಂತ ಶಿಕ್ಷಕರನ್ನೆಲ್ಲರೂ ಗೌರವಿಸ್ತಾರೆ, ಎಷ್ಟೇ ದೊಡ್ಡವರಾಗಿರಲಿ. ಅವರ ಪ್ರಾಥಮಿಕ ಶಾಲೆಯಲ್ಲಿ ಅವರಿಗೆ ಕನ್ನಡ ಕಲಿಸ್ತಂಥ, ಗಣಿತ ಕಲಿಸ್ತಕ್ಕಂಥ, ಚರಿತ್ರೆಯನ್ನು ಹೇಳಿಕೊಟ್ಟಿರ್ತಕ್ಕಂಥ ಶಿಕ್ಷಕರನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಪ್ರಪಂಚದ ಅನೇಕ ದೇಶಗಳಿಗೆ ಹೋಗಿ ಬಂದಿದ್ದೇನೆ. ಮಹಾನ್ ನಾಯಕರುಗಳ ಜೊತೆಯಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭ ಸಿಕ್ಕಿದೆ. ಆದರೆ ನಾನು ಮೊದಲನೇದಾಗಿ ಗೌರವಿಸೋದು ಅಂತ ಹೇಳಿದ್ರೆ, ನನಗೆ ಕನ್ನಡವನ್ನು ಕಲಿಸ್ಕೊಟ್ಟ, ವ್ಯಾಕರಣವನ್ನು ಕಲಿಸ್ಕೊಟ್ಟ, ಛಂದಸ್ಸನ್ನು ಕಲಿಸ್ಕೊಟ್ಟ ನಮ್ಮ ಪ್ರಾಥಮಿಕ ಶಾಲೆಯ ಮಾಸ್ಟ್ರು ಲಾ ನರಸಿಂಹಯ್ಯನವರು. ನಾನು ಯಾವತ್ತೂ ಜೀವನದಲ್ಲಿ ಮರೆಯೋಕ್ಕಾಗೋದಿಲ್ಲ. ಇದು ಮೊದಲನೇದು.
ಶಿಕ್ಷಕರ ವೃತ್ತಿ ಅದೊಂದು ಸೇವಾ ವೃತ್ತಿ. ಜ್ಞಾನಕ್ಕಿಂತ ಶ್ರೇಷ್ಠವಾದದ್ದು ಮತ್ತೊಂದು ಯಾವುದೂ ಇಲ್ಲ ಅನ್ನೋದು ಎಲ್ಲ ಧರ್ಮಗಳಲ್ಲೂ ಹೇಳಿದೆ. ನಮ್ಮ ವೇದಗಳ ಸಾರಾಂಶನೂ ಸಹಿತ ಅದೇನೆ, ಜ್ಞಾನವನ್ನು ನಾವು ತಿಳಿಬೇಕು. ಆ ಜ್ಞಾನದ ಅರ್ಜನೆಯನ್ನು ನೀವು ಮಾಡಿ. ಈ ಮಕ್ಕಳಿಗೆ ಕೊಡ್ತಕ್ಕಂಥ ಕೆಲಸ ಏನಿದೆಯಲ್ಲ, ಇದಕ್ಕೆ ನಿಮ್ಮೆಲ್ರಿಗೂ ಸಹಿತ ಇಂಥ ಒಂದು ಶಿವಮೊಗ್ಗ ಸಂಸ್ಕೃತಿಗೆ, ಶಿಕ್ಷಣಕ್ಕೆ, ಪ್ರಗತಿಪರ ವಿಚಾರಗಳಿಗೆ, ಪ್ರಗತಿಪರ ಸಾಹಿತ್ಯಕ್ಕೆ ಒಂದು ಹೆಸರು. ಅಂಥ ಒಂದು ಸಾಲಿಗೆ ಮುಕುಟಪ್ರಾಯದಲ್ಲಿ ಈ ಒಂದು ಜ್ಞಾನದೀಪ ಸಂಸ್ಥೆ ಸೇರಿರೋದು ನನಗೆ ಬಹಳ ಸಂತೋಷ ಇದೆ. ಅದಕ್ಕೆ ನಾನು ಶಿಕ್ಷಕರನ್ನ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ಮಕ್ಕಳೇ, ನೀವೆಲ್ಲ ಬಹಳ ಕುತೂಹಲದಿಂದಿದ್ದೀರಾ ಕೌಶಿಕ್ ಅವರ ಮಾತುಗಳನ್ನು ಕೇಳಬೇಕು ಅಂಥೇಳಿ. ನಾನು ಬಹಳ ಕುತೂಹಲದಿಂದಿದ್ದೇನೆ ಅವರ ಅನುಭವಗಳನ್ನು ತಿಳ್ಕೋಬೇಕು ಅಂಥೇಳಿ. ಯಾಕೆಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಜೊತೆಯಲ್ಲಿ ಒಂದೆರಡು ವರ್ಷಗಳ ಕಾಲ ಜೈಲಿನಲ್ಲಿರ್ತಕ್ಕಂಥ ಸನ್ನಿವೇಶ ಒಂದು ನನಗೂ ಸಹಿತ ಒದಗಿ ಬಂದಿತ್ತು. ಅವರು ಬರೀ ಒಬ್ಬ ರಾಜಕಾರಣಿ ಆಗಿರಲಿಲ್ಲ. ರಾಜಕೀಯದಲ್ಲಿ ಎಲ್ಲರೂ ಯಾರು ಬೇಕಾದರೂ ಪ್ರಧಾನಿ ಆಗ್ಬೋದು ಅನ್ನೋದನ್ನು ನಾವು ನೋಡಿದ್ದೇವೆ. ಆದರೆ ಅವರು ಒಬ್ಬ ಶ್ರೇಷ್ಠ ಕವಿಗಳಾಗಿದ್ದರು. ಉರ್ದು ಭಾಷೆಯಲ್ಲಿ ಅವರಿಗೆ ಇದ್ದಂಥ ಜ್ಞಾನವನ್ನು ನೋಡಿ ನಮಗೆಲ್ಲ ಆಶ್ಚರ್ಯ ಆಗಿತ್ತು. ಇದೆಲ್ಲದರ ಜೊತೆಗೆ ಒಬ್ಬ ಮಾನವತಾವಾದಿ ಆಗಿದ್ದರು ಅಟಲ್ ಬಿಹಾರಿ ವಾಜಪೇಯಿ. ಬಹಳ ದೊಡ್ಡ ಮನುಷ್ಯರು. ಅವರಿಗೆ ಬಂಧನಕ್ಕೆ ಒಳಮಾಡುವ ಸ್ಥಿತಿ ಸಂದರ್ಭದಲ್ಲಿ ನಾನಿದ್ದೆ. ಒಂದೇ ಒಂದು ಮಾತು ಹೇಳಿದ್ರು, ವಿಪರೀತ, ಅದನ್ನು ಮರೀಲಿಕ್ಕೆ ನನಗೆ ಸಾಧ್ಯನೇ ಇಲ್ಲ. ಏನಂದರೆ, ಮನುಷ್ಯನಿಗೆ ಕೆಟ್ಟ ಕಾಲ ಬಂದಾಗ ಅವನು ಕೆಟ್ಟ ಕೆಲಸವನ್ನು ಮಾಡ್ತಾನೆ ಅಂತಕ್ಕಂಥ ಮಾತನ್ನು, ಅದನ್ನು ನಾನು ಯಾವತ್ತೂ ಸಹಿತ ಮರೆಯೋದಿಲ್ಲ. ಅವರ ಕೈ ಕೆಳಗಡೆ ಕೆಲಸ ಮಾಡಿ ಅವರು ಈ ಪೋಖ್ರಾನನ್ನು, ನಮ್ಮ ಬಾಂಬನ್ನು ಹಾಕ್ತಕ್ಕಂಥ ಧೈರ್ಯ ಯಾರೂ ಸಹಿತ ಮಾಡಿರಲಿಲ್ಲ. ಅಂಥ ಒಂದು ಧೈರ್ಯವನ್ನು ಮಾನ್ಯ ಪ್ರಧಾನಮಂತ್ರಿಗಳು ಮಾಡಿ ಅವರೇನು ಇಡೀ ಜೀವನವನ್ನು ತ್ಯಾಗ ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ. ವಿನಾಶಕಾಲೇ ವಿಪರೀತ ಬುದ್ಧಿ ಅನ್ನೋ ಮಾತನ್ನು ಅವ್ರು ಹೇಳಿದರು. ನಂಗೆ ಜ್ಞಾಪಕ ಇದೆ. ಅಂಥವರ ಒಡನಾಡಿಗಳಾಗಿ ಅವ್ರ ಕೈ ಕೆಳಗಡೆ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡೋದೇ ಒಂದು ಭಾಗ್ಯ ಅಂಥೇಳಿ ನಾನು ತಿಳಿದಿರ್ತಕ್ಕಂಥವನು. ಈ ಕೌಶಿಕ್ ಅನ್ನೋದು ಒಂದು ಗೋತ್ರ ಅಂಥೇಳಿ ನಾನು ತಿಳಿದಿದ್ದೇನೆ. ನಾವು ಈ ದೇವಸ್ಥಾನದಲ್ಲಿ ಅರ್ಚನೆ ಮಾಡುವಾಗ ನಿಮ್ಮ ಗೋತ್ರ ಯಾವುದು ಅಂತ ಕೇಳ್ತಾರೆ. ಅವ್ರು ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ನನಗೆ ಯಾರಾದರೂ ಕೇಳಿದ್ರೆ ಯಾವ ಗೋತ್ರ ಅಂತ ಕೇಳ್ತಾರೆ. ಕೆಲವರು ಶಿವಗೋತ್ರ ಅಂತ ಹೇಳ್ತಾರೆ. ನಾನು ಕೌಂಡಣ್ಯ ಅಂತ ಹೇಳ್ತೇನೆ. ನಮ್ಮ ಅಪ್ಪ ಅಮ್ಮ ಹೇಳಿಕೊಟ್ಟಿದ್ದು. ಸೊ ಕೌಂಡಣ್ಯ ಅಂದರೆ ಯಾರು? ಹೀಗೇನೆ ನಾನು ಕೌಶಿಕ್ ಅವ್ರಿಗೆ ಕೇಳಿದೆ, ಕೌಶಿಕ್ ಅಂದರೆ ಏನು ಅಂತ ಹೇಳಿ ಅಂತ. ಕೆಲವರು ಊರಿನ ಹೆಸರು ಇಟ್ಕೊಳ್ತಾರೆ, ಕೆಲವರು ಮನೆ ಹೆಸರನ್ನ ಇಟ್ಕೊಳ್ತಾರೆ. ಅವರು ಅವ್ರ ಗೋತ್ರದೇ ಹೆಸರನ್ನೇ ಇಟ್ಕೊಂಡಿದ್ದಾರೆ. ಕಾರಣ ಏಕೋ ಅಂದರೆ ಕೌಶಿಕರು ಒಬ್ಬ ಮಹಾನ್ ಮಹರ್ಷಿಗಳಾಗಿದ್ದರು ಅನ್ನೋ ಕಾರಣದಿಂದ ನಾನು ಭಾವಿಸ್ಕೊಂಡಿದ್ದೇನೆ. ಅದಕ್ಕೂ ಹೆಚ್ಚಾಗಿ ನನಗೆ ಸಂತೋಷ ಆಗಿದ್ದು ಅವರಲ್ಲಿರೋ ಶಿಸ್ತು. ಆ ಶಿಸ್ತು ಯಾಕೆ ಬಂದಿದೆ ಅಂದರೆ ಅವ್ರು ಭಾಳ ಹೆಮ್ಮೆಯಿಂದ ಹೇಳ್ಕೊಂಡ್ರಿ. ಈಗ ನಾನು ಮೈಸೂರಿನಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಓದುವಾಗ, ಪ್ರೌಢಶಾಲೆಯಲ್ಲಿ ಓದುವಾಗ ಮೈಸೂರಿನ ಮಹಾಜನ್ ಸ್ಕೂಲ್ನಲ್ಲಿ ಸ್ಕೌಟ್ ಆಗಿದ್ದೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇದಕ್ಕಿಂತ ದೊಡ್ಡದು ಇನ್ಯಾವುದೂ ಇಲ್ಲ. ಸ್ಕೌಟ್ನಲ್ಲಿ ಶಿಸ್ತನ್ನು ನಾವು ಕಲಿಸ್ತೇವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಮಾನ್ಯ ಕೌಶಿಕ್ ಅವರು. ಇಂಥ ಮಹನೀಯರುಗಳನ್ನು ಯಾವತ್ತೂ ಸಹಿತ ನಮ್ಮ ರಾಜೇಶ್ ಅವಲಕ್ಕಿಯವರ ಡಿಕ್ಷನರಿ ಅವರಲ್ಲಿ ಅವರ ಹೆಸರುಗಳಿರ್ತವೆ. ಪ್ರತಿ ವರ್ಷವೂ ಸಹಿತ ಈ ಗಾಯನದ ಕಾರ್ಯಕ್ರಮದಲ್ಲಿ, ಗೀತಭಾರತಿ ಕಾರ್ಯಕ್ರಮದಲ್ಲಿ ಅವರು ಇಂಥ ಮಹಾನ್ ವ್ಯಕ್ತಿಗಳನ್ನು ಕರೆಸ್ತಾರೆ. ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕು ರಾಜೇಶ್ ಅವಲಕ್ಕಿಯವರಿಗೆ. ಏನಂದರೆ, ಇವರಿಂದ, ಈ ಕಾರ್ಯಕ್ರಮದಿಂದ ನಾನು ಪ್ರೇರಣೆಯನ್ನು ಪಡೆದು ಇವತ್ತು ಎಲ್ಲ ತಾಲೂಕುಗಳಲ್ಲಿ, ಅಂದರೆ ಲೋಕಲ್ ಅಸೋಸಿಯೇಷನ್ಸ್, ಎಲ್ಲ ಜಿಲ್ಲೆಗಳಲ್ಲಿ, ಅದಾದ ನಂತರ ರಾಜ್ಯದಲ್ಲಿ ಕಬ್ಸ್ ಬುಲ್ಬುಲ್ಸ್ ಮಕ್ಕಳಿಗೆ, ಸ್ಕೌಟ್ ಗೈಡ್ಸ್ ಮಕ್ಕಳಿಗೆ, ರೋವರ್ಸ್ ರೇಂಜರ್ಸ್ಗೆ, ಈ ವರ್ಷ ಶಿಕ್ಷಕರಿಗೂ ಸಹಿತ ಈ ಗೀತಗಾಯನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ನಾವು ಕಳೆದ 5 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಅದು ರಾಜೇಶ್ ಅವಲಕ್ಕಿ ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಕೀರ್ತಿ.
ಹಿ ಈಸ್ ಎ ಐಡಿಯಲ್ ಸ್ಕೌಟ್ ಮಾಸ್ಟರ್. ಇಷ್ಟು ಹೇಳಿ ಮಾನ್ಯ ನೀಲಕಂಠ ಮೂರ್ತಿಯವರು, ಡಾಕ್ಟರ್ ನಾಗರಾಜ್ ಅವರು ನನ್ನ ಈ ಮಲ್ನಾಡ್ ಓಪನ್ ಟ್ರೂಪು ಕರ್ನಾಟಕದಲ್ಲೇ ಓಪನ್ ಟ್ರೂಪಲ್ಲಿ ಮೊದಲನೇ ಸಾಲದಲ್ಲಿರ್ತಕ್ಕಂಥ ಒಂದು ಓಪನ್ ಟ್ರೂಪ್ ಅಂಥೇಳಿ ನಾನು ಗಮನಿಸಿದ್ದೇನೆ. ಅದರ ಪೇಟ್ರನ್ ಆಗಿರ್ತಕ್ಕಂಥ ಡಾಕ್ಟರ್ ಪರಮೇಶ್ವರು, ಇವರೆಲ್ಲರಿಗೂ ಸಹಿತ ನಾನು ತುಂಬ ಚಿರಋಣಿಗಳಾಗಿದ್ದೇನೆ. ಸಾಕಷ್ಟು ಸಮಯ ಆಗಿದೆ, ನಿಮ್ಮ ಸಂವಾದ ಪ್ರಾರಂಭ ಆಗಲಿ ಇಷ್ಟು ಹೇಳಿ ಇವತ್ತಿನ ಈ ಸಂವಾದದ ಕಾರ್ಯಕ್ರಮದಲ್ಲಿ ನಾನು ಕುಳಿತು ಅವ್ರ ಮಾತುಗಳನ್ನು, ಅವರ ಅನುಭವಗಳನ್ನು ಕೇಳಬೇಕು. ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ನೀವೆಲ್ಲರೂ ಸಹಿತ ಸ್ಕೌಟ್ ಗೈಡ್ಸ್ ದೇಶಪ್ರೇಮ, ರಾಷ್ಟ್ರಪ್ರೇಮ, ಮನುಷ್ಯರನ್ನಾಗಿ ನಡ್ಕೊಳ್ತಕ್ಕಂಥ ರೀತಿ ನೀತಿಗಳು, ಸಸ್ಯಗಳನ್ನು ಪ್ರೀತಿಸ್ತಕ್ಕಂಥದ್ದು, ಪಕ್ಷಿಗಳನ್ನು ಪ್ರೀತಿಸ್ತಕ್ಕಂಥದ್ದು, ಪ್ರಾಣಿಗಳನ್ನು ಪ್ರೀತಿಸ್ತಕ್ಕಂಥದ್ದು, ನಮ್ಮ ಪರಿಸರವನ್ನು ಕಾಪಾಡ್ತಕ್ಕಂಥದ್ದು, ಇದನ್ನು ಒಬ್ಬ ಮನುಷ್ಯನಲ್ಲಿ ಬೆಳೆಸಬೇಕು ಅಂತೇಳಿ ಚಿಕ್ಕ ವಯಸ್ಸಿನಿಂದ ಅವರ ವಯೋಮಾನದ ತಕ್ಕಂಥ ಕಾರ್ಯಕ್ರಮಗಳನ್ನು ಹಾಕದೆ ಸ್ಕೌಟ್ ಗೈಡ್ಸಿನ ಕೆಲಸ. ನೀವೆಲ್ಲರೂ ಸ್ಕೌಟ್ ಗೈಡ್ಸಿನ ವಿಷಯಗಳನ್ನು ತಿಳ್ಕೊಂಡು ಆದಷ್ಟು ಈ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂಥೇಳಿ ಇವತ್ತಿನ ಸಂವಾದದ ಕಾರ್ಯಕ್ರಮದಲ್ಲಿ ನನಗೂ ಸಹಿತ ಕರೆಸಿ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಅವಕಾಶ ಏನಿಲ್ಲ ನನಗೆ ಸಿಕ್ಕಿದೆ. ನನಗೆ ಭಾಳ ಸಂತೋಷ ಆಗಿದೆ. ನಿಮ್ಮೆಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ. ಜ್ಞಾನದೀಪ ವಿದ್ಯಾಸಂಸ್ಥೆಯ ವತಿಯಿಂದ ಒಂದು ಕಿರು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ತಾವು ಈ ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾರೆ. ಹಲವಾರು ವರ್ಷಗಳಿಂದ ರಾಜ್ಯ ಮುಖ್ಯ ಆಯುಕ್ತರಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರುವಂತಹ ಸನ್ಮಾನ್ಯ PGR ಸಿಂಧ್ಯಾ ಅವರಿಗೆ ಪ್ರೀತಿಯ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ವಿಶೇಷ ಅಂತ ಹೇಳಿದ್ರೆ ಅವರ ಪ್ರೀತಿಯ ಗೆಳೆಯರೇ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇರುವಂತಹದ್ದು. ತಲವಾನೆ ಪ್ರಕಾಶ್ ಅವರು ಬಹಳ ಆತ್ಮೀಯತೆಯನ್ನು ಹೊಂದಿರುವಂಥವ್ರು. ಅವರ ಜೊತೆಗೆ ಅವರ ಕೈಯಿಂದಲೇ ಸನ್ಮಾನವನ್ನು ಸ್ವೀಕಾರ ಮಾಡ್ತಾ ಇರೋದು PGR ಸಿಂಧ್ಯಾ ಅವರಿಗೂ ಸಹ ಸಂತೋಷವನ್ನು ಉಂಟು ಮಾಡಿದೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಸಹೃದಯರನ್ನು ಗೌರವಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕೌಶಿಕ್ ಕೌತುಕ ಈಗ ನಿಮ್ಮ ಮುಂದೆ ಅನಾವರಣಗೊಳ್ಳುವಂತಹ ಸಂದರ್ಭ. ಅದಕ್ಕೋಸ್ಕರ ಅವರು 1.5 ಗಂಟೆಯ PPT ಪ್ರೆಸೆಂಟೇಷನನ್ನು ಸಿದ್ಧ ಮಾಡಿಕೊಂಡು ಬಂದಿದ್ದಾರೆ. ಇಡೀ ದೇಶದ ಬಗ್ಗೆ, ಇಡೀ ಸಂರಕ್ಷಣೆಯ ಕಾರ್ಯಗಳು ಹೇಗಿರುತ್ತೆ ಅನ್ನೋದನ್ನು ನಿಮಗೆ ತಿಳಿಸಬೇಕು ಅನ್ನುವಂಥದ್ದು ಅವರ ಮುಖ್ಯವಾದ ಉದ್ದೇಶ. ಈಗ ಸನ್ಮಾನ್ಯ ಕರ್ನಲ್ ಗೋಪಾಲ್ ಟಿ ಕೌಶಿಕ್ ಅವರು ಮುಖ್ಯ ಅತಿಥಿಗಳು. ಅವರು ಭಾಷಣವನ್ನು ಮಾಡೋದ್ರ ಜೊತೆಗೆ PPT ಪ್ರೆಸೆಂಟೇಷನನ್ನು ನಿಮಗೋಸ್ಕರ ತೋರಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸಂವಾದವನ್ನೂ ಸಹ ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಏರ್ಪಡಿಸಿದ್ದಾರೆ ಅನ್ನೋದನ್ನು ನಿಮಗೆ ತಿಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಸ್ಕ್ರೀನಲ್ಲಿ ನೋಡಿರುವಂತಹದ್ದು ಆ್ಯಕ್ಷನ್ ಮಾಡಿರುವಂಥ ಹೀರೋ, ಆದರೆ ನಮ್ಮ ಸ್ಟೇಜ್ ಮೇಲೆ ಇರುವಂತಹದ್ದು ರಿಯಲ್ ಹೀರೋ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಇವರ ಅಭಿನಯವನ್ನು ಅವರು ಮಾಡಿದರು, ಆದರೆ ಇವರು ಆ್ಯಕ್ಟಿಂಗ್ ಮಾಡೋಲ್ಲ, ರಿಯಲ್ ಹೀರೋ ಈಗ ನಿಮ್ಮ ಜೊತೆಯಲ್ಲಿ ಮಾತುಗಳನ್ನು ಮುಂದುವರಿಸ್ತಾರೆ. ಶ್ರೀ ಸಿಂಧ್ಯಾ ಅವರು ಮತ್ತು ಶ್ರೀ ತಲವಾನೆ ಪ್ರಕಾಶ್ ಇತರರು, ನೀವೇ ಅಧ್ಯಾಪಕರು, ಪ್ರಿನ್ಸಿಪಲ್ ಅಧ್ಯಾಪಕ ಎಲ್ಲ ಆಗಿರೋರು, ಮತ್ತು ನಮ್ಮ ಹೆಮ್ಮೆಯ ಫ್ಯೂಚರ್ ಜನ್ರೇಷನ್ ಮಕ್ಕಳು, ನಿಮ್ಮನ್ನೆಲ್ಲ ಯೂನಿಫಾರ್ಮಲ್ಲಿ ನೋಡಿ ಭಾಳ ಸಂತೋಷ ಆಗುತ್ತೆ. ನಾನು ಯೂನಿಫಾರ್ಮಲ್ಲಿದ್ದೆ, ಆದರೆ ಆರ್ಮಿ ಯೂನಿಫಾರ್ಮ್ ಗ್ರೀನ್ ಕಲರಲ್ಲಿ. ನೀವು ಯಾಕೆ ಯೂನಿಫಾರ್ಮ್ ಹಾಕ್ತೀರಾ ಅಂದರೆ, ಸ್ಕೂಲ್ ಯೂನಿಫಾರ್ಮ್ ಆಗಲಿ, ಸ್ಕೌಟ್ ಯೂನಿಫಾರ್ಮ್ ಆಗಲಿ ಯಾಕೆ ಹಾಕ್ತೀರಾ ಅಂದರೆ, ಅಲ್ಲಿ ಜಾತಿ ಭೇದ ಭಾವ ಏನೂ ಇರೋಲ್ಲ, ಎಲ್ಲರೂ ಸಮಾನ ಅಂತ ಹಾಕ್ತೀರಾ. ಅದೇ ಥರ ಆರ್ಮಿಲೂ ಯೂನಿಫಾರ್ಮ್ ಹಾಕ್ತೀವಿ, ನೇವಿ, ಏರ್ಫೋರ್ಸ್ ಅಲ್ಲೂ, ಆರ್ಮ್ ಫೋರ್ಸಸ್ಲೂ ಯೂನಿಫಾರ್ಮ್ ಹಾಕ್ತೀವಿ. ಅದರಲ್ಲಿ ಯಾವ ಜಾತಿ ಯಾವ ಏನು
ಭೇದ ಭಾವ ಇರೋಲ್ಲ. ಯಾವ ಕಾಸ್ಟು, ಯಾವ ಜಾತಿ ಏನೂ ಇರೋಲ್ಲ, ಯಾವ ಧರ್ಮ ಏನೂ ಇರೋಲ್ಲ. ನನ್ನ ಪ್ರೆಸೆಂಟೇಷನ್ನು 15-20 ನಿಮಿಷದಲ್ಲಿ ಅಥವಾ ಅರ್ಧ ಗಂಟೆಯಲ್ಲಿ ಮುಗಿಸ್ಬಿಡ್ತೇನೆ. ಆಮೇಲೆ ಇಂಟ್ರ್ಯಾಕ್ಟಿವ್ ಸೆಷನ್ ಇರಲಿ. ನೀವು ಕ್ವೆಶನ್ಸ್ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಒಂದಷ್ಟು ಕ್ವೆಶನ್ಸ್ನ ಪಾಸ್ ಮಾಡ್ಬೋದು, ಯಾಕೆಂದರೆ ಅದು ಇನ್ನೂ ಸೆಕ್ಯೂರಿಟಿ ರೀಸನ್ಸಿಂದ ಸೀಕ್ರೆಟ್ ಆಗಿರ್ಬೋದು. ಸರಿನಾ? ಇದರ ಟಾಪಿಕ್ ಹೆಸರು ನ್ಯೂಕ್ಲಿಯರ್ ಎಂಪವರ್ಮೆಂಟ್ ಆಫ್ ಇಂಡಿಯಾ. ನಿಮ್ಮಲ್ಲಿ ಯಾರ್ಯಾರು ಪರಮಾಣು ಪಿಕ್ಚರ್ ತೋರಿಸಿದ್ರಲ್ಲ, ಅದು ನೋಡಿರಾ? ಸುಮಾರು ಜನ ನೋಡಿರಾ? ಓಕೆ, ಹ್ಯಾಂಡ್ಸ್ ಡೌನ್ ಪ್ಲೀಸ್. ಪುಟ್ ಯುವರ್ ಹ್ಯಾಂಡ್ಸ್ ಡೌನ್. ನನ್ನ ಪ್ರೆಸೆಂಟೇಷನ್ನು ಮೋಸ್ಟ್ಲಿ ಇಂಗ್ಲೀಷಲ್ಲಾಗುತ್ತೆ, ಮಧ್ಯದಲ್ಲಿ ಕನ್ನಡದಲ್ಲಿ ಹೇಳ್ತಿರ್ತೀನಿ. ನ್ಯೂಕ್ಲಿಯರ್ ಎಂಪವರ್ಮೆಂಟ್ ಆಫ್ ಇಂಡಿಯಾ ಪೋಖ್ರನ್ 2. ಇದರಲ್ಲಿ ನಾನು ಐ ವಾಸ್ ಲಕ್ಕಿ ಟು ಪಾರ್ಟಿಸಿಪೇಟ್ ಇನ್ ದಿಸ್. ಇಲ್ಲಿ ನೋಡಿ, ಶಕ್ತಿ ಸಿಂಬಲ್ ಇದೆ. ಅದರಲ್ಲಿ ನಾರ್ಮಲಿ ಒಂದು ಡಾಟ್ ಇರುತ್ತೆ, ಆದರೆ ಇಲ್ಲಿ ಕಾಮಾ ಇದೆ. ಹಾಗಂದರೆ ವಿ ವಿಲ್ ಕಂಟಿನ್ಯೂ ಟು ಡೂ ದೀಸ್ ಎಕ್ಸ್ಪೆರಿಮೆಂಟ್ಸ್ ಅಂತ. 13th ಮೇ, ಭಾಳ ಜನ ನೀವು ಮಕ್ಕಳು ಹುಟ್ಟಿರಲಿಲ್ಲ ಆಗ. 1998 ಆಯಿತು. ಇನ್ನೊಂದು ಹೆಸರು ಇದಕ್ಕೆ, ಓವರ್ಕಮಿಂಗ್ ಚಾಲೆಂಜಸ್ ಇನ್ ದ ಫೇಸ್ ಆಫ್ ಅಡ್ವರ್ಸಿಟಿ, ದ ಪೋಖ್ರನ್ ಸ್ಟೋರಿ. ಹಿಂದ್ಗಡೆ ಇರೋರಿಗೆ ಕಾಣಿಸೋಲ್ಲ ಅಂತ ಕಾಣುತ್ತೆ, ಆದರೆ ಮುಂದೆ ಇರೋರು ಕಾಣಿಸ್ಬೋದು. ಇದರ ಬಗ್ಗೆ ಏನು ಅಂದರೆ, ಇಂಡಿಯಾ ಕಂಡಕ್ಟೆಡ್ 5 ನ್ಯೂಕ್ಲಿಯರ್ ಟೆಸ್ಟ್ at Pokhran, and the tests conducted were on 11th May, 15 kiloton ಅಂತ ಕನ್ವೆನ್ಷನಲ್ ಎಕ್ಸ್ಪ್ಲೋಸಿವ್ಸಲ್ಲಿ ಅದನ್ನ ಮೆಷರ್ ಮಾಡ್ತಾರೆ. ಈಗ 1 ಕಿಲೋ TNT ಅಥವಾ ಪ್ಲಾಸ್ಟಿಕ್ ಎಕ್ಸ್ಪ್ಲೋಸಿವ್ ಇದ್ದರೆ 1000 kgs, 1 kg ಇದ್ದರೆ 1000 kgs becomes 1 ton. 1000 tons become 1 kiloton. ಈಗ 15 kiloton ಅಂದರೆ 15 million kgs ಆಫ್ ಕನ್ವೆನ್ಷನಲ್ ಎಕ್ಸ್ಪ್ಲೋಸಿವ್ಸ್ ಈ ರೂಮ್ ಪೂರ ತುಂಬೋಗುತ್ತೆ. ಅದನ್ನ ಒಂದೇ ಸತಿಗೆ ಎಕ್ಸ್ಪ್ಲೋಡ್ ಮಾಡಿದ್ರೆ ಏನು ಎಫೆಕ್ಟ್ ಇದೆಯೋ ಅದರ ಎಫೆಕ್ಟು 15 kilotons. 45 kiloton thermonuclear, that is hydrogen bomb. ಇಲ್ಲಿ ನೀವೆಲ್ಲ ಓದಿರೋದು ಫಿಷನ್ ಫ್ಯೂಷನ್ ಅಂತ. ದಿಸ್ ವಾಸ್ ಅ ಫಿಷನ್ ಬಾಂಬ್. ಹಾಗಾದರೆ ಏರ್ ಬರ್ಸ್ಟ್ ಆದಾಗ, ಒಂದು ಏರ್ಕ್ರಾಫ್ಟಿಂದ ಡ್ರಾಪ್ ಮಾಡಿದಾಗ ಏರ್ ಬರ್ಸ್ಟ್ ಆಗುತ್ತೆ. ಏರ್ ಬರ್ಸ್ಟ್ ಹಿರೋಶಿಮಾ, ನಾಗಸಾಕಿ, there was this air burst. The first reaction is fission, which happens on top to create an air pressure, and then the hydrogen bomb, the fission and the fusion takes place within nanoseconds, so that the effect is more on the ground. ಮೇಲ್ ಪ್ರೆಷರ್ ಇರುತ್ತೆ, ಕೆಳಗೆ ಫ್ರೀ ಆಗಿರುತ್ತೆ. ಸೊ ಯು ಹ್ಯಾವ್ the effect coming down. This is
what was designed for a 45 kiloton hydrogen bomb actually gave 56 kilotons. For the same material, it gave 56 kilotons. America had taken 35 experiments to master this. We did it in one experiment only. The third was a sub-kiloton device. ಈಗ sub-kiloton device ಅಂದರೆ less than 1 kiloton. This was 0.2, 200 tons. ಈ ದೊಡ್ಡ ಬಾಂಬ್ ಮೊದಲು ಎರಡು, it's taken to the target territory and dropped by aircraft. The third one, the sub-kiloton device, is put in missiles. ನೀವೆಲ್ಲ ಬ್ರಹ್ಮೋಸ್, ಪೃಥ್ವಿ ಎಲ್ಲ ಕೇಳಿದ್ದೀರಾ? So it is put in missiles, it is pressed in our own territory, and it goes into space and then goes into the target territory. It is for smaller targets like military concentration or ammunition depot, atra smaller targets, tank concentration. You have battle tanks, and if there is a concentration of that, bridges, roads, airfields, all those are missile targets. Bombs are city targets. One whole city gets blown up. On 13th May, we had 0.5 and 0.3 sub-kiloton devices meant for ICBM and ballistic missiles. That. Major establishments involved were the Department of Atomic Energy, headed by Dr. R. Chidambaram, who was Chairman Atomic Energy Commission then, and later on became the principal advisor, scientific advisor to the Prime Minister with a cabinet minister's rank. Defense Research and Development Organization, DRDO, headed by, he needs no introduction, he has been here also, Dr. APJ Abdul Kalam. Indian Army Corps of Engineers and 58 Engineer Regiment, I happened to be fortunate to command it at that time. The tasks. DAE provided the nuclear material, the masala of the whole thing. Now, how they make a masala is, you have studied in your college that critical mass is required. You can't have a marble-sized nuclear material and hope to have a nuclear explosion. It has to be a critical size, normal size. This one, I'm talking of the thermonuclear thing, explosion, that was the size of a football or slightly bigger than that. Then you have a critical density. Compress ಮಾಡಿದ್ರೆ ಎಲ್ಲ ಕಡೆಯಿಂದಲೂ ಅದು dense ಆಗುತ್ತೆ. When it has a critical density, then you have the fission rather. Fission ಅಲ್ಲಿ ನ್ಯೂಕ್ಲಿಯಸ್ ಆಟಮ್ ಎಲ್ರಿಗೂ ಗೊತ್ತು, ಅದು ನ್ಯೂಕ್ಲಿಯಸ್ ಹೊಡೆಯುತ್ತೆ, ಇನ್ನೊಂದು ನ್ಯೂಕ್ಲಿಯಸ್ಗೆ ಹೊಡೆಯುತ್ತೆ, ಅದನ್ನ ಹೊಡೆದು ಅಲ್ಲಿರೋ ನ್ಯೂಟ್ರಾನು ಪ್ರೋಟಾನು ತೆಗೆದು ಆಮೇಲೆ ಆ ಥರ ಫ್ಯೂಷನ್ ಆಗುತ್ತೆ, ಒಂದೊಂದು ಕೊಲೈಡ್ ಆಗುತ್ತೆ, ನಿಮಗೆ ಗೊತ್ತದು. ಅದರಲ್ಲಿ ಫಿಷನ್ ಡಿವೈಸ್ ಅಂತ ಅದಕ್ಕಂತಾರೆ, ಅದು ಆಟಮ್ ಬಾಂಬ್. Thermonuclear ಅಂದರೆ along with fission there is a fusion of new nuclei forming. That means
of a different configuration. ಮೊದಲು ಒಂದು ಪ್ರೋಟಾನ್ ಒಂದು ನ್ಯೂಟ್ರಾನ್ ಇದ್ದರೆ 3 ಪ್ರೋಟಾನು 2 ನ್ಯೂಟ್ರಾನ್ ಇರ್ಬೋದು, ಆ ಥರ ಡಿಫ್ರೆಂಟ್ ಕಾಂಬಿನೇಷನ್. The temperature of this fission device, that is the atom bomb, is 1 million degrees Celsius. 10 laksha degrees Celsius at that place where it happens. And of a thermonuclear hydrogen bomb, it is 10 million degrees. Fusion adaga 10 million degrees agutte. So you can imagine what can happen if you are there. Now coming to the most interesting part, construction and maintenance of shafts was our army's job. Shaft means bhavi, well. Then it was about 1,000 feet deep, and we made a room on the side. There was a staging 12 feet from the ground level, and there was a staging at the bottom where we made the room. The room must have been about half the size of this screen and up to where I am standing. That was the size of the room for the bigger bombs, that's the hydrogen bomb and the atom bomb. Those other bombs, they were 500 feet only depth, and the width was about 6 feet. We made them in wells. But on the first day, when the 0.2 kilotons was experiment was carried out of the bomb, it was a 12-foot wide shaft. But on the second day, on the 13th of May, it was only 6 feet and 500 feet deep, but we had made a smaller room on the side, just at the bottom. Iga, there were some innovations we did. Our forte was in innovations. I should tell you about the innovations that we did. Some of the innovations. Anyway, let alone what is here, security of the test site and material transportation and communication, assembling of devices and laying of cables. We movie li torsidru cables lay ಮಾಡ್ಬಿಟ್ಟು we had to cover it and bring the vegetation back, and wherever there was no vegetation we had to plant vegetation. There were undergrowth bushes in Pokhran about this high, and we had to cover them. Motor grader used to go in front. Behind that, a vehicle used to go with spools of cables. Scientists would give us about 38 cables together, taped together. We had to lay those cables and up to the point where they were triggered from the bottom of the shaft where the bomb was kept. Now, and the wells had to be covered, the cables had to be put in one night. We put one cable, 2 cables were for the bigger bombs were put by the previous unit. We didn't disturb it. We just attached a third cable to that and took it up to the point where they were triggered off. One innovation we did was we spoke only in codes. For instance, Kalam was called Major General Prithviraj. So is Prithviraj at Deer Park? Even when he spoke on telephone or we spoke face to face with a person who knew that, and there was a third person there, he won't understand what we were talking. Did Prithviraj go to Deer Park? Nobody knows. Are the Sierra
serving whiskey at ಅದೇ ಸರ್ವಿಂಗ್ ವಿಸ್ಕಿ ಅಂತ ಕೇಳಿದ್ರೆ ಅದು ಸೈಂಟಿಸ್ಟ್ ವರ್ಕಿಂಗ್ ಆಟ್ ವೈಟ್ ಹೌಸ್ ಅಂತ ಶಾಫ್ಟ್ ಹೆಸರು, ಅಲ್ಲಿ ಡೀಪ್ ಶಾಫ್ಟ್ದು, ಅದಕ್ಕೆ ಹೆಸರು ವೈಟ್ ಹೌಸ್ ಅಂತ. ಅಲ್ಲಿ ಹೈಡ್ರೋಜನ್ ಬಾಂಬ್ ಇಟ್ವಿ. ಇನ್ನೊಂದು ಆಟಮ್ ಬಾಂಬ್ ಇಟ್ಟಿದ್ದು, ಇಟ್ ವಾಸ್ ಕಾಲ್ಡ್ ತಾಜ್ ಮಹಲ್. ಸೊ any code that we used was only in known to the person who I was talking to, whether on telephone or person to person. That was the secrecy. Innondu secrecy innondare, I won't tell you about presentation and all that, but let me show you how the well was. You can all see there how the well is. There was a staging at 12 feet. There's no pointer staff here, so I will show you. This was a staging in purple color. Can you see it on the screen? Okay. Then we had a bucket-like structure like this, which was kept on top. We had a pulley of this kind put on a beam and a winder, drum winder with a steel rope there. And the steel rope used to be attached to the bucket. It was to be pulled up. Flap doors were there in the staging. They used to be closed. We'd get in, the bucket would be lowered onto the flap doors, we'd get in, and then again pulled up, flap doors opened, and we went 1,000 feet deep to the lower staging, where I told you there was room. It was known as canteen, as a code word. So the bomb used to be kept, device used to be kept at the canteen. Now there were pipes all round, right up to the top from the bottom. Below this, there was water coming in. When we went for the first time, we had, like monsoons, water used to come. We used to wear duckback raincoats and duckback cap to go down. That was a condition when I took over the place. Now, what happened was, when we went down without a raincoat, you'd get drenched in the water. If you went down with the raincoat, the sweat used to drench you. So what do? We had to work below. Aga, we came out with, can you see the channels here? At every 100 feet we came out with channels for water, and we let the lowest point of the channel through a rubber pipe to the next channel. So that was the innovation we did, because of which the scientists would go in shorts, and even our men could go in shorts and vest or t-shirt. So you can work better if you're lightly equipped over there. So that's what happened. One innovation which made Pokhran happen was the billiard sticks concept. You can see pipes in green. One thing nice about Pokhran was, any material that came in was not allowed to go out. They were all kept in a store. So I'd seen the store once, and I saw some pipes which were replaced, were kept in the store, about 100 pipes or so. Then
we saw near the shaft mouth on the top, there were sandbags kept about 4 feet high all around, except about 2 feet gap where there were steps. We could go in there, steps leading to the top landing. There were steps leading to that. And what happened was, I found out how many sandbags were required. The scientists said up to 4 meters from the bottom, we had to lay sandbags so that this portion was about 3 meters. So up to 4 meters, we had to lay sandbags from the bottom, covering the complete well. I calculated once, I carried out an experiment in January 98. How many sandbags can you take down at a time? There was a cage-like thing. And we could take 40 sandbags in that cage. And one turnaround took 40 minutes. That means 1 minute per sandbag. And we needed more than 5,000 sandbags to cover that area. So, up to 4 meters from bottom, we needed 5,000 sandbags. In a day, 24 hours, you have 1,440 minutes. So it would take, with brakes and mechanical failure and electrical failure, and even for a chap to have a restroom break, we had to get him up. With all those breaks, it would take 5 to 6 days. When I told people, senior officers would come, who were Kautuka and the Director General Military Operations at Army Headquarters, one Lieutenant General and all, that satellites catch you in 10 minutes. 10 minutes time they can catch you. Who is going to give you 5 days to just lower sandbags? So the DGMO said, Koushik, you got to do something about it. That's when it came like a flash. Sometimes you get these innovative ideas like a flash. I said, those pipes which are there in the store, you cut them at 4 meters, then make something like a comb, a frame like a comb, which you'll put in front of the door of the canteen in a curved shape, because the well was round. If you took cross section of the well, it was round. So like an arc, you make something like comb like structure and then put one more bracket in front so that it doesn't fall off. Similarly, you got to put that outside on the walls where there was rock. You put rivets with nut bolt system. And similarly, half a meter from the ground, that is from the lower staging, half a meter up in front of the canteen, you put similar things like a comb. And then you put the pipe just like you put a billiard sticks in a billiards room by the wall. You just put it on top and lower it down. That's all you do. So similarly, you put it in the slots up and lower it down through the half meter slot, and that way about 18 pipes were there. Those pipes were kept 1.5 months before the blast on the sides, on the walls of wherever there was gap, we kept those pipes. So that was the one innovation that really helped Pokhran happen. Otherwise, Pokhran wouldn't have happened. Okay. To keep secrecy, we did other things. There were large area of responsibility. We had an outer fence
of 24 kilometers periphery, middle fence of 11 kilometers periphery, and an inner fence of 6 kilometers periphery. Inside that were two of the bigger ones, wells, 1,000 feet deep. They had around them a double fence and a camouflage net. So if you get onto your smartphones and put investigating allegations of India's preparation for nuclear experiments or nuclear tests in the Pokhran ranges, if you just put that, you'll get an article written in 96 I think it was written, of the 95 preparation. When Narsimha Rao was there, there were two blasts they were ready with. We weren't there. We went only in January 97. There were two blasts they were ready with, the big ones, and the satellites caught activity. When Vajpayee was there for 13 days rather, in 96, again he had given the go-ahead. Satellites caught activity. And Bill Clinton came online and told both of them to stop. Because the big five, that is USA, Russia, China, UK and France, they were nuclear powered and they didn't want anyone else in their domain. India became the sixth nuclear country, weapons power, by using indigenous material, like your principal told you, by using indigenous material and by not signing, the first country using indigenous material and the first country to do it without signing the Non-Proliferation Treaty, NPT, mooted by USA. We didn't sign it, but we conducted the experiment, and now it's called, they mooted one more thing called the Comprehensive Stress Ban Treaty, CTBT. You must have all heard of it. So ours was the first country to do that. Other innovations we did were when about 1.5 months before the blast, I had got camouflage nets put horizontally at various places in the RHQ area, regimental headquarters, which was next to the road, and the sensitive area, which was 10 kilometers away. I'd got camouflage nets put horizontally on top, about 10-12 feet on top, horizontally. Then vehicles came from the core zone, from the core headquarters. They told various units, because we had limited vehicles. We had about 150 vehicles, but we needed many more vehicles. What vehicles? There were payloaders, there was dozer, there was tipper, and all those vehicles. They came from the border roads also. Border road vehicles are blue in color, whereas the army vehicles are green in color, olive green. Border roads vehicles also came. So the moment they came in at night, we got them, and then we let down the side walls of the camouflage net. That means nobody knew that these vehicles had come in. We got about 60 vehicles, the drivers and their driver's assistant. They were altogether about 1,200 to 300 people milling around that area, and we could still keep secrecy. That was the best part of it. Now,
Some more I can tell you, but let us have a question answer session. I am open to questions. Anybody has a question, please. Speak on the mic because we can't hear the question otherwise. ಅಷ್ಟೇ, ಇನ್ನು ನಾನೇ ಕೇಳ್ಬಿಡ್ತೀನಿ ನಿಮಗೆ. 1998 1998 ನಾನು MA ಮಾಡಿ ಲೆಕ್ಚರ್ ಆದಂತಹ ಸಂದರ್ಭ. ಅವಾಗ ಪೋಖ್ರಾನಲ್ಲಿ ಅಣುಬಾಂಬ್ ಪರೀಕ್ಷೆಯನ್ನು ಮಾಡಿದಾಗ ಜಗತ್ತಿನ 5 ದೇಶಗಳು ಇದನ್ನು ತುಂಬ ವಿರೋಧ ಮಾಡಿದವು. ಅಲ್ಲಿ ಅಮೇರಿಕಾ, ರಷ್ಯಾ, ಫ್ರಾನ್ಸ್, ಚೀನಾ, ಈ ದೇಶಗಳು ಇದನ್ನು ಅಪೋಸ್ ಮಾಡಿದಂಥ ಸಂದರ್ಭದಲ್ಲಿ ವಾಜಪೇಯಿ ಅವರ ಮತ್ತು ಅಬ್ದುಲ್ ಕಲಾಂ ಅವರ ಅಥವಾ ನಿಮ್ಮಂಥವರ ಪ್ರತಿಕ್ರಿಯೆ ಏನಾಗಿತ್ತು ಆ ಸಂದರ್ಭದಲ್ಲಿ? At that time, when the blast took place, we were on a high. All right. But sanctions were imposed by America and various nations. The only country that supported us was Israel. Because India was the only country that had accepted Jews at that time, during the war, Second World War. India was the only country that took in with open arms the Jews. So Israel was ever grateful to us. ಆಗ ವಾಜಪೇಯಿ ಜೊತೆ ಅಥವಾ ಅಬ್ದುಲ್ ಕಲಾಂ ಜೊತೆ, ಅಬ್ದುಲ್ ಕಲಾಂ ಪ್ರೆಸಿಡೆಂಟ್ ಆಗಿರಲಿಲ್ಲ ಆಗ, ಇನ್ನು ಡೈರೆಕ್ಟರ್ ಜನರಲ್ DRDO ಆಗಿದ್ದರು, ವಾಜಪೇಯಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ವಿ ಹ್ಯಾಡ್ ಅ ಎಕ್ಸಲೆಂಟ್ ಟೈಮ್ with both of them. Vajpayee came only once after the blast, but we were shoulder to shoulder with Abdul Kalam and Dr. Chidambaram. Okay, thank you sir. ನಿನ್ನ ಹೆಸರು, ಯಾವ ಸ್ಕೂಲು, ಯಾವ ಕ್ಲಾಸು? ಸಾತ್ವಿಕ್ DG. Sorry? ಸಾತ್ವಿಕ್. ಸಾತ್ವಿಕ್. Sakri. So how many members were involved? How many people were involved? You see, ನೀವು ಪಿಕ್ಚರ್ ನೋಡಿರ್ಬೋದು, ಪಂಚ ಪಾಂಡವರು, ಆಮೇಲೆ ಒಂದು ಕೃಷ್ಣ, ಅದರಲ್ಲಿ ದೇರ್ ವರ್ ಅಬೌಟ್ 105 scientists, 800 of my men, army, and there were 2 infantry companies put in the outer periphery of, I told you, 24 kilometers periphery. There was 1 infantry company and 1 more on the 6th blast. We were ready with 6 blasts, by the way. In that area, we had put, guarding that area, 1 infantry company. And I told you about vehicles and their drivers and helpers. There were about 1200 to 1300 people over there. So, firstly, if you've seen the movie, we didn't have anybody from IS, so John Abraham's role is gone. We didn't have anybody from RAW, so Diana Penty, so the hero and heroine are gone, not there. And we didn't have anybody from ISRO. There was one bearded gentleman, South Indian, called Rangarajan or something like that in the movie. We didn't have anybody. We had only the DAE, DRDO and the army. In the army, it was only our regiment and couple of infantry companies and some vehicles and drivers and their helpers. That's all. There were about 1200 to 1300 people milling around there, and we could keep the secrecy of that. I'll tell you how the secrecy was maintained. We did dummy activities. We played cricket matches. Now everybody's interest would be towards a cricket match. There may be some of you who are budding Sachin Tendulkars or Virat Kohlis. They can be so many good artists painting. Take your
dream to the end. I wanted to join the army and I joined the army. That way, take where your heart takes you and you will succeed. Okay? Now, how we kept the secrecy of this? We played cricket matches, we played tennis with Dr. Chidambaram, and we played all PT games, everything near the shafts. Whoever thought if the satellite saw us, they thought that there's normal activity going on, nothing to worry about. Once we made 2 shafts of the 13th, there was a place called Navtala where we made 2 shafts. Okay. We made 2 shafts there. In 10 days' time, we could go down. Now the shafts were filled with sand up to 50 feet from the top. They were filled with sand because they were not in use. We cleared up that, made one canteen, small canteen there, and in 10 days' time, we could make 2 shafts. And the 6th shaft, which was not used, there is the Prime Minister Vajpayee had said that India was ready with 6 tests. It would have happened 7 hours after the second test on 13th, 7 hours after that, but it didn't happen. The scientists said that they've got all the readings, they don't have to have any more readings, so the masala was taken out of the bomb and put in the first prithvi whenever it happens. ಮತ್ತೊಮ್ಮೆ ಪ್ರಶ್ನೆಯನ್ನು ಕೇಳುವಂಥವ್ರಿಗೆ ಅವಕಾಶ ಕೊಡ್ತಾ ಇದ್ದೀವಿ. Sir, my name is Nitesh Reddy from PU Aurobindo College, first year Commerce. My question is, what is the necessity to India nuclear weapon test, and which place you export a nuclear weapon? Okay, what is the necessity for having nuclear weapons? Okay. We have neighbors who are not very friendly with us. Pakistan, China, they're both nuclear empowered. There is a book by Raj Changappa. There is a book by Raj Changappa of India Today called Weapons of Peace. Why peace? The effect of a nuclear blast, everybody knows. We've seen in Hiroshima and Nagasaki what happens if there is a nuclear blast. We have more powerful bombs now, at least 10 times more. If there were 20 kilotons there, we have 200 kilotons hydrogen bomb. So, why we have nuclear weapons is to earn ourselves peace. Everybody knows that we are also nuclear empowered. So, if you see, in 2017 we had the Galwan standoff with China. It could have escalated to a war. But why it was not escalated to a war was because India is also nuclear empowered. Otherwise, people would have trampled us. China and Pakistan would have trampled us together. ವೇದಿಕೆಯ ಮುಂಭಾಗದಲ್ಲಿರುವಂತಹ ಗಣ್ಯರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿಯವರೆಗೆ ಶ್ರೀಯುತ ಕರ್ನಲ್ ಗೋಪಾಲ್ ಟಿ ಕೌಶಿಕ್ ಅವರು PPT ಪ್ರೆಸೆಂಟೇಷನನ್ನು ಮಾಡೋದ್ರ ಮೂಲಕ ಅಣುಬಾಂಬ್ ಪರೀಕ್ಷೆ ಹೇಗಾಯಿತು, ಏನೇನೆಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ವಿ, ಅದರ ಉದ್ದೇಶಗಳೇನು ಅನ್ನೋದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ವಿವರವಾಗಿ ತಿಳಿಸಬೇಕು ಎನ್ನುವಂತಹ ಕುತೂಹಲದಿಂದ ಆಸಕ್ತಿಯಿಂದ ಇಲ್ಲಿ ತನಕ ಬಂದು PPT ಪ್ರೆಸೆಂಟೇಷನನ್ನು ಮಾಡಿದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳಿಯ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದ ಮುಖ್ಯವಾದ ಘಟ್ಟಕ್ಕೆ ಈಗ ಬರ್ತಾ ಇದ್ದೀವಿ.
ಈಗ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತ ಹೇಳಿ ಸನ್ಮಾನ್ಯ ತಲ್ವಾನೆ ಪ್ರಕಾಶ್ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಈ ದಿನ ಮಲ್ನಾಡ್ ಓಪನ್ ಗ್ರೂಪ್ ಶಿವಮೊಗ್ಗ, ದಿ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇವರು ಒಂದು ವಿಶೇಷವಾದ ಕಾರ್ಯಕ್ರಮ ನಮ್ಮ ಜ್ಞಾನದೀಪ ವಿದ್ಯಾಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ದು, ಶ್ರೀ ಕರ್ನಲ್ ಗೋಪಾಲ್ ಕೌಶಿಕ್ ಇವರು ಹಿಂದೆ ಪೋಖ್ರಾನ್ ಒಂದು ಏನು ಅಣುಬಾಂಬ್ ವಿಚಾರದಲ್ಲಿ ಕೆಲಸ ಮಾಡಿರೋ ಆ ಅನುಭವದ ಆಧಾರದ ಮೇಲೆ ಇವತ್ತು ಮಾತಾಡಲಿಕ್ಕೆ ನಮ್ಮ ಶಾಲೆಗೆ ಬಂದಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನೆನೀತಾ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನೀಲಕಂಠಮೂರ್ತಿರವರವರೇ, ಪ್ರಾಂಶುಪಾಲರೇ, ಎಲ್ಲ ಅಧ್ಯಾಪಕ ಮಿತ್ರರೇ ಮತ್ತು ಮಕ್ಕಳೇ, ಇದೊಂದು ವಿಶೇಷವಾದ ಕಾರ್ಯಕ್ರಮ. ನಮ್ಮ ವಿಜ್ಞಾನ ತರಗತಿಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಒದಗಿಸ್ತಕ್ಕಂಥ ಮತ್ತು ಆಸಕ್ತಿ ಏನಂತ ಹೇಳಿದರೆ, ಇದು ಯಾವ ಥರ ಮಾಡಿದರು, ಇದರ ರೂಪರೇಷೆ ಹೆಂಗಿರುತ್ತೆ, ಇದರಿಂದ ನಮ್ಮ ದೇಶಕ್ಕೆ ಏನು ಅನುಕೂಲ ಅನ್ನೋದು ವಿಚಾರದಲ್ಲಿ ಭಾಳ ವಿಸ್ತಾರವಾಗಿ ಒಳ್ಳೆಯ ವಿಷಯಗಳನ್ನು ನಿಮಗೆಲ್ಲ ತಿಳಿಸಿದ್ದಾರೆ. ಬಹಳ ಸರಳ ವ್ಯಕ್ತಿಯವರು ಕೌಶಿಕ್ ಅವರು ಇಲ್ಲಿವರೆಗೆ ಬಂದು ನಮ್ಮ ಶಾಲೆಯಲ್ಲಿ ಇಷ್ಟೆಲ್ಲ ಜನ ಮಕ್ಕಳಿಗೆ ಈ ಮಾಹಿತಿಯನ್ನು ಕೊಟ್ಟಿದ್ದು ನಮಗೆ ಬಹಳ ಸಂತೋಷವಾಗಿದೆ. ಇದರ ಒಂದು ಉಪಯೋಗವನ್ನು ನೀವು ಪಡ್ಕೊಳ್ಬೇಕು. ಅಂದರೆ ನಮ್ಮ ಶಾಲೆಯಲ್ಲಿ ಅನೇಕ ವಿಜ್ಞಾನಿಗಳು ಮತ್ತು ಅನೇಕ ಜ್ಞಾನಿಗಳು ಬಂದು ಸಾಕಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಯಾಕೆ ನಾವೆಲ್ಲ ಏರ್ಪಾಡು ಮಾಡ್ತೀವಿ ಅಂತ ಹೇಳಿ, ಇದೆಲ್ಲ ನೀವು ಬೆಳೀತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗಲಿ, ನಿಮ್ಮ ತಿಳುವಳಿಕೆ ಜಾಸ್ತಿ ಆಗಲಿ, ಇದರಿಂದ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ಇವೆಲ್ಲ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೇವೆ. ಮೊನ್ನೆ ಅವರು ಸ್ಕೌಟ್ಸ್ನವರು ಬಂದು ಕೇಳಿದಾಗ ನಾನು ಕೂಡ ಇದ್ದೆ, ನೀಲಕಂಠಮೂರ್ತಿಯವರಿದ್ದರು, ಪ್ರಾಂಶುಪಾಲರಿದ್ದರು. ತಕ್ಷಣ ಕೌಶಿಕ್ ಅವ್ರ ಬಗ್ಗೆ ಬರ್ತಾರೆ ಅಂತಾದಾಗ ಎಲ್ಲರೂ ಒಮ್ಮತದಿಂದ ಅವರು ಬರಲಿ, ನಮ್ಮ ಮಕ್ಕಳಿಗೆ ಅವರು ವಿಷಯಗಳನ್ನು ತಿಳಿಸ್ತೀನಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಅವರು ಬಂದು ಇದನ್ನು ನಡೆಸ್ಕೊಂಡಿದ್ದಕ್ಕೆ ನಮಗೆ ತುಂಬ ಸಂತೋಷವಾಗಿದೆ. ಮಕ್ಕಳಿಗೆ ಇದರಿಂದ ಅನುಕೂಲ ಆಗಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೂ ಎಲ್ಲರೂ ಭಾಗವಹಿಸ್ತಕ್ಕಂಥ ಅವಕಾಶ ಸಿಕ್ಕಿದ್ದು ನಮಗೆ ಸಂತೋಷ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಅಧ್ಯಕ್ಷೀಯ ನುಡಿಗಳನ್ನು ಆಡಿದಂತಹ ಸನ್ಮಾನ್ಯ ತಲವಾನೆ ಪ್ರಕಾಶ್ ಅವರಿಗೆ ವಂದನೆಗಳು. ಈಗ ಕರ್ನಲ್ ಗೋಪಾಲ್ ಟಿ ಕೌಶಿಕ್ ಅವರಿಗೆ ಕಿರು ಸನ್ಮಾನವನ್ನು ಮಾಡುವಂತಹ ಸಂದರ್ಭ. ದಯವಿಟ್ಟು ತಾವು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಒಂದು ದೇಶದ ಶಕ್ತಿಯನ್ನು ಹೆಚ್ಚಿಸಿದಂತಹ ಹೆಗ್ಗಳಿಕೆ ಅವರದ್ದು. ಅಟಲ್ ಬಿಹಾರಿ ವಾಜಪೇಯಿ, ಡಾಕ್ಟರ್ APJ ಅಬ್ದುಲ್ ಕಲಾಂನಂತಹ ಇವರಿಬ್ಬರೂ ಸಹ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥವರು. ಆ ಇಬ್ಬರು ಭಾರತ ರತ್ನದ ಜೊತೆಗೆ ನಮ್ಮ ಕರ್ನಾಟಕದ ರತ್ನವಾಗಿ ಮೂಡಿ ಬಂದಂಥವರು ಕರ್ನಲ್ ಗೋಪಾಲ್ ಟಿ ಕೌಶಿಕ್ ಅವರು. ಅವರು ನಮ್ಮ ಪ್ರೀತಿಯ ಈ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸರ್ ರಾಜೇಶ್ ಅವರು ದಯವಿಟ್ಟು ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾರೆ. ಅವರ ಭಾವಚಿತ್ರವನ್ನೇ ತಯಾರು ಮಾಡಿ ಕೊಡ್ತಾ ಇದ್ದಾರೆ. ಸನ್ಮಾನವನ್ನು ಸ್ವೀಕರಿಸಿದಂತಹ ಸನ್ಮಾನ್ಯ ಕರ್ನಲ್ ಗೋಪಾಲ್ ಟಿ ಕೌಶಿಕ್ ಅವರಿಗೆ ತುಂಬ ಹೃದಯದ ವಂದನೆಗಳನ್ನು ಹೇಳ್ತಾ ಇದ್ದೇವೆ. ಈಗ ವಂದನಾರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಶ್ರೀಯುತ ಶ್ರೀಕಾಂತ್ ಗೋಸಾವಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ.
ತಮ್ಮೆಲ್ಲರಿಗೂ ನಮಸ್ಕಾರ. ಕೃತಜ್ಞತೆಯು ಸದ್ಗುಣಗಳಲ್ಲಿ ಶ್ರೇಷ್ಠವಾದುದು ಮಾತ್ರವಲ್ಲ, ಇತರ ಎಲ್ಲ ಅಂಶಗಳ ಮೂಲವಾಗಿದೆ ಎನ್ನುವಂತಹ ನುಡಿಮುತ್ತಿನೊಂದಿಗೆ ನನ್ನ ವಂದನಾರ್ಪಣೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇಂದಿನ ಈ ಸಂವಾದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಲಂಕರಿಸಿದ ಅರಬಿಂದೋ ಫೌಂಡೇಶನ್ ಫಾರ್ ಎಜುಕೇಷನ್ ಹಾಗೂ ಜ್ಞಾನದೀಪ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ತಲ್ವನೆ ಪ್ರಕಾಶ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಉದ್ಘಾಟನಾ ನುಡಿಗಳನ್ನಾಡಿದಂತಹ ಹಿರಿಯರಾದ ಮಾನ್ಯ ಶ್ರೀ PGR ಸಿಂಧ್ಯಾ, ರಾಜ್ಯ ಮುಖ್ಯ ಆಯುಕ್ತರು, ಭಾರತ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಕರ್ನಾಟಕ, ಇವರಿಗೆ ಗೌರವಪೂರ್ವಕ ಧನ್ಯವಾದಗಳನ್ನು ನಮ್ಮೆಲ್ಲರ ಪರವಾಗಿ ತಿಳಿಸ್ತಾ ಇದ್ದೀನಿ. ಇಲ್ಲಿಯವರೆಗೆ ಅರ್ಥಪೂರ್ಣ ಸಂವಾದವನ್ನು ನಮ್ಮೊಂದಿಗೆ ನಡೆಸಿದಂತಹ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ಮುಖ್ಯ ಅತಿಥಿಗಳಾದ ಮಾನ್ಯ ಶ್ರೀ ಕರ್ನಲ್ ಗೋಪಾಲ್ ಟಿ ಕೌಶಿಕ್, ನಿವೃತ್ತ VSM, ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಮೆರಗನ್ನು ಹೆಚ್ಚಿಸಿದಂತಹ ನಮ್ಮ ಜ್ಞಾನದೀಪ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ BL ನೀಲಕಂಠಮೂರ್ತಿ ಸರ್ ಅವರಿಗೆ ನಮ್ಮೆಲ್ಲರ ಪರವಾದ ಹೃತ್ಪೂರ್ವಕವಾದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರಿದಂತಹ ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಜ್ಞಾನದೀಪ ಸೀನಿಯರ್ ಸೆಕೆಂಡರಿ ಶಾಲೆಯ ಪ್ರಾಂಶುಪಾಲರಾದ ಶ್ರೀ ಶ್ರೀಕಾಂತ್ ಎಂ ಹೆಗಡೆ ಸರ್ ಅವರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದೇ ರೀತಿ ನಮ್ಮ ಅರಬಿಂದೋ PU ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ K ನಾಗರಾಜ್ ಸರ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಪ್ಯಾಟ್ರನ್ ಮತ್ತು ಸಂಸ್ಥಾಪಕ ಸದಸ್ಯರು ಮಲ್ನಾಡ್ ಓಪನ್ ಗ್ರೂಪ್ ಶಿವಮೊಗ್ಗದ ಶ್ರೀಯುತ H ಪರಮೇಶ್ವರ್ ಸರ್ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾದ ಆತ್ಮೀಯವಾಗಿರುವಂತಹ ವಂದನಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ನು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಪರಿಚಯ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನಾಡಿದಂತಹ ನಮ್ಮ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಯಾನದ ದಿಕ್ಸೂಚಿಗಳಾದಂತಹ ಹಾಗೂ ದಿ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮಲ್ನಾಡ್ ಓಪನ್ ಗ್ರೂಪ್ ಶಿವಮೊಗ್ಗದ ತಂಡ ನಾಯಕರಾದ ಶ್ರೀ ರಾಜೇಶ್ V ಅವಲಕ್ಕಿ ಸರ್ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿರುವಂತಹ ಹೃತ್ಪೂರ್ವಕವಾದ ವಂದನೆಗಳು. ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಹಿರಿಯ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ರಿಜಿ ಜೋಸಫ್ ಸರ್ ಅವರಿಗೂ, ಉಪ ಪ್ರಾಂಶುಪಾಲರಾದ ಶ್ರೀಮತಿ ವಾಣಿ ಕೃಷ್ಣ ಪ್ರಸಾದ್ ಮೇಡಮ್ ಅವರಿಗೂ ಸಹ, ನಮ್ಮ ಎಲ್ಲ ಶಿಕ್ಷಕ ಮಿತ್ರರಿಗೆ, ವಿದ್ಯಾರ್ಥಿಗಳಿಗೆ, ವಿಶೇಷ ಆಹ್ವಾನಿತರಿಗೆ, ಮಾಧ್ಯಮ ಮಿತ್ರರಿಗೆ, ಬೋಧಕ ವರ್ಗದವರಿಗೆ ಹಾಗೂ ಸಹಕಾರ, ಪ್ರತ್ಯಕ್ಷ ಸಹಕಾರ, ಪರೋಕ್ಷ ಸಹಕಾರ ನೀಡಿದಂತಹ ಎಲ್ಲರಿಗೂ ಸಹ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ವಂದನಾರ್ಪಣೆಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಈ ದಿನದ ಕಾರ್ಯಕ್ರಮ ರಾಷ್ಟ್ರಗೀತೆಯೊಂದಿಗೆ ಪೂರ್ಣಗೊಳ್ತಾ ಇದೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ರಾಷ್ಟ್ರಗೀತೆಯನ್ನು ಹಾಡಲಿಕ್ಕೆ ಸಿದ್ಧರಾಗಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ಬಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಜ್ಜಲ ಜಲಧಿ ತರಂಗಾ, ತವ ಶುಭ ನಾಮೆ ಜಾಹೇ ತವ ಶುಭಾಶಿಷ ಮಾಗೆ,